ಎರಡೇ ತಿಳ್ಕೋಣ. ಮತ್ತೆ ಮೇಲೆ ಗಂಟಲು 46 ಕೀರ್ತನೆಗೆ ತಿಳಿದುಕೊಳ್ಳುತ್ತದೆ. As we are standing at Satan, I have us to 146 Psalms. ಅಲ್ಲಿ 10 ವಚನಗಳಿದೆ, 9 ವಚನಗಳು ಉತ್ತರ ಪತ್ರ ಓದಿಕೊಳ್ಳೋಣ. There are 10 verses. Till 9 we are going to read responsively. ಮೊದಲನೇ ವಚನನ ಸಹೋದರಿ ಓದಬೇಕಾದ್ರೆ, ಎರಡನೇ ವಚನ ಸಹೋದರರು ಓದಬೇಕು. ಕೊನೆಯದಾಗಿ 10ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ ಸಹೋದರಿ ಸಿಸ್ಟರ್ಸ್ ಓದಬೇಕು, ಎರಡನೇ ವಚನ ಬ್ರದರ್ಸ್ ಓದಬೇಕು, ಕೊನೆಯದಾಗಿ 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 146 ಮೊದಲನೇ ವಚನ. ಯೆಹೋವನಿಗೆ ಸ್ತೋತ್ರ, ನನ್ನ ಮನವೇ ಪ್ರಭುಗಳಲ್ಲಿ ಬರುವ ಸಂಗತಿಯಲ್ಲಿ ಅವನ ಸಹಾಯ ಮಾಡುವ ಶಕ್ತನಲ್ಲ. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬುತ್ತಾನೆ, ಅವನೇ ಧನ್ಯನು. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಹಿಡಿಯುವವನನ್ನು ಬಿಡಿಸುತ್ತಾನೆ. ಯೆಹೋವನು ಬರದೇ ದೇಶವನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾತನ್ನು ಡೊಂಕು ಮಾಡಿಬಿಡುತ್ತಾನೆ. 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಹೌದು ಪ್ರಿಯರೇ, ನಾವು ಪ್ರಭುಗಳನ್ನಾಗಲಿ ಮನುಷ್ಯರನ್ನ ಹಚ್ಚೋದು ಬೇಡ. ನನ್ನ ದೇವರನ್ನ ನಂಬುವುದಾನ ಧನ್ಯರು, ನಾವು ಭಾಗ್ಯವಂತರು. ದೇವರು ವಾಕ್ಯ ಹೇಳ್ತಾರೆ. ಯಾಕಂದ್ರೆ ಆತನು ನಂಬಿಗಸ್ತ ದೇವನಾಗಿದ್ದಾನೆ. He is worthy to our praise and worship and trust. ಪ್ರಿಯರೇ, ಅದಕ್ಕಾಗಿ ನಾವು ಆತನ ನಂಬುವಂತ ಮಕ್ಕಳಾಗಿ ಬಂದಿದ್ದೇವೆ. ಕ್ಷಣಕಾಲ ಕಣ್ಣುಗಳ ಮುಚ್ಚಿಕೊಂಡವರಾಗಿ ಈ ಒಂದು ಆರಾಧನೆಗೆ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ. ಈಸಪ್ಪ, ಈ ಆರಾಧನೆ ನಾನು ನಡೆಸಿಕೊಡು. ನಾನು ಮಾಡೋದಲ್ಲ ರಾಜ. ಹೌದು ಪ್ರಿಯರೇ, ನಾವು ಬಲವನ್ನ ನಾವು ನೋಡುತ್ತೇವೆ. ಮನುಷ್ಯ ಮಾತ್ರ ದೇವರ ಮುಂದೆ ಏನು ಅಲ್ಲ ಪ್ರಿಯ. ಆದರೂ ಸಹ ಆತನ ಕೃಪೆ, ಪ್ರೀತಿ, ಕರುಣೆಯಿಂದಲೇ ನಮ್ಮನ್ನು ಆತನು ಕರ್ಕೊಂಡು ಬರುವ ಆತನಾಗಿದ್ದಾನೆ. ನಮ್ಮಲ್ಲಿರುವಂತಹ ಎಲ್ಲವನ್ನು ಆತನಿಗೆ ಒಪ್ಪಿಸಿಕೊಡೋಣ. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಆತನನ್ನೇ ಆರಾಧಿಸುವಂತೆ ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ, ವಿತನೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಸರ್ವಮತ್ವವುಳ್ಳ ದೇವ ನೀನು ರಾಜ. ಏಸಪ್ಪ, ನೀನೇ ಸರ್ವವೂ ಆಗಿದ್ದಿ ರಾಜ. ಈ ಒಂದು ಬೇರೆಯಲ್ಲಿ ಕರ್ತನೆ ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಮಕ್ಕಳು ನಡೆಸಿಕೊಡು ಕರ್ತನೆ. ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ನೀನು ಇಷ್ಟಪಡುವಂತೆ ನಾವು ನಿನ್ನನ್ನು ಆರಾಧಿಸುವಂತೆ, ಸ್ತೋತ್ರ ಮಾಡುವಂತೆ, ಹೌದು ರಾಜ, ಗೀತೆಗಳನ್ನ ಆಡುವಂತೆ, ಅದು ಮಾತ್ರವಲ್ಲ ಏಸಪ್ಪ, ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಕರ್ತನೆ ಬಲಪಡಿಸಬೇಕೆಂದು ಒಪ್ಪಿಸಿಕೊಳ್ಳುತ್ತೇವೆ. ಅಪ್ಪ, ಚಿಕ್ಕ ಮಕ್ಕಳ ಸಂದೇಶಿಸಿಕೊಳ್ಳುವಂತ ಆಶೀರ್ವದಿಸು, ಟೀಚರ್ಸ್ ಗಳನ್ನ ಆಶೀರ್ವದಿಸು ರಾಜ. ಅಪ್ಪ, ಮುಂದಿನ ಸಂತತಿಯನ್ನು ನಾವು ಕರ್ತನೆ ಪ್ರಿಪೇರ್ ಮಾಡ್ತಾ ಇದ್ದೇವೆ, ಎಕ್ವಿಪ್ ಮಾಡ್ತಾ ಇದ್ದೇವೆ. ನಾವು ಕರ್ತನೆ ಹೌದು ರಾಜ, ನಿಷ್ಠೆಯಿಂದ ಆ ಕೆಲಸವನ್ನ ಮಾಡುವಂತೆ ಬೇಕಾದಂತ ಎಲ್ಲ ಬಲ ಜ್ಞಾನವನ್ನ ನೀನು ಟೀಚರ್ಸ್ ಗಳಿಗೆ ಒದಗಿಸಿಕೊಡು. ಅದೇ ತರ ಕರ್ತನೆ ಅಪ್ಪ ಏಸಪ್ಪ, ಚಿಕ್ಕವರಿಂದ ಮೊದಲುಗೊಂಡು ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಈ ಆರಾಧನೆಯಲ್ಲಿ ನಾವು ಕರ್ತನೆ ನೀನು ತುಂಬಿಸಲ್ಪಟ್ಟವರಾಗಿ ಹಿಂದಿರುಗಿ ಹೋಗುವಂತೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಹಾಲೆಲೂಯಾ, ಹಾಲೆಲೂಯಾ. ಹೌದು ಪ್ರಿಯರೇ, ನಾವು ಕರ್ತನ ಸಮ್ಮುಖದಲ್ಲಿ ಬಂದಿದ್ದೇವೆ. ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಟ್ಟು ಆತನನ್ನ ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳುವಂತೆ ಪವಿತ್ರಾತ್ಮನನ್ನ ನಾವು ಬರಮಾಡಿಕೊಳ್ಳೋಣ. ಪವಿತ್ರಾತ್ಮನು ತಾನೇ ಈ ಒಂದು ಆರಾಧನೆಯಲ್ಲಿ ಮಹಿಮೆ ಹೊಂದಿಕೊಳ್ಳುವಂತೆ ನಿನ್ನ ಸನ್ನಿಧಿಗೆ ನಾ ಬರುವ ಎಂಬ ಹಾಡಿನ ಮೂಲಕವಾಗಿ ದೇವರಾತ್ಮನನ್ನ ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳೋಣ ಪ್ರಿಯರೇ.
ಮಧ್ಯದಲ್ಲಿ ದೇವರಾತ್ಮನು ಚಲಿಸುತ್ತಾ ಇರುವಾಗಲೇ ನಾವು ಕುಳಿತುಕೊಂಡು ಆತನನ್ನ ಇನ್ನೂ ಹೆಚ್ಚಾಗಿ ದೇವರ ಕಡೆಗೆ ನಡೆಸುವಂತಹ, ಯೇಸುವಿನ ಕಡೆಗೆ ನಡೆಸುವಂತಹ ಪವಿತ್ರಾತ್ಮನಿಗೆ ಘನಮಾನಗಳನ್ನ ಸಲ್ಲಿಸುವಂತೆ ಇದುವರೆಗೂ 11 ತಿಂಗಳು ದೇವರು ನಮ್ಮನ್ನ ಕಾಪಾಡಿದ್ದಾನೆ. 11ನೇ ತಿಂಗಳಿಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಆತನ ಕೃಪೆಯಲ್ಲದೆ ಮತ್ತೇನೂ ಇಲ್ಲ ಪ್ರಿಯರೇ. ನನ್ನ ತಂದೆ ನೀನೆ, ನನ್ನ ದೇವರು ನೀನೆ ಎಂಬ ಹಾಡಿನ ಮೂಲಕವಾಗಿ ಆತನನ್ನ ಗಣಪಡಿಸೋಣ. Yeah.
ನಾವಿಬ್ರು ಬಚಾವಾದ. ಇಲ್ಲ ಅಂದ್ರೆ ಇವತ್ತು ನಾವಿಬ್ರು ಹಾಸ್ಪಿಟಲ್ ಅಲ್ಲಿ ಇರ್ಬೇಕು. ಆದ್ರೆ ದೇವರು ನಮ್ಮನ್ನ ಎಷ್ಟು ಚೆನ್ನಾಗಿ ಕಾಪಾಡಿದ್ರು ಅಂದ್ರೆ, ನಾನಂತೂ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ. ಅಲ್ಲಿಂದಲೇ ನೋಡಿದ್ದು, ನಾನು ನೋಡ್ಲಿಲ್ಲ. ನನಗೆ ಅವೆಲ್ಲ ನೋಡಕ್ ಶಕ್ತಿನೇ ಇಲ್ಲ. ಅದೆಂತ ಇದ್ನ ನನಗೆ ಗೊತ್ತಿಲ್ಲ. ಆದ್ರೆ ದೇವರು ಅನಿತಾನೆ ಹೇಳಿದ್ದು, ಅವನು ಅಷ್ಟು ಫಾಸ್ಟ್ ಬ್ರೇಕ್ ಆಗ್ತಾ ಅಂತ. ಆ ದೇವರೇ ಅದನ್ನ ತಪ್ಪಿಸಿದ್ರು. ಇಲ್ಲ ಅಂದ್ರೆ ಇವತ್ತಿನ ದಿನ ನಾವಿಬ್ರು ಇರ್ತಾ ಇರ್ಲಿಲ್ಲ. ಅಷ್ಟು ಭಯಂಕರವಾಗಿ ಆಕ್ಸಿಡೆಂಟ್ ಆಗ್ತಾ ಇತ್ತು. ಆದ್ರೆ ಕರ್ತನು ತಾನೇ ನಮ್ಮನ್ನ ಕಾಪಾಡಿದ್ದಾನೆ. ನಾವದಕ್ಕೆ ಯೋಗ್ಯರಲ್ಲ. ನಾನು ಯಾವತ್ತೂ ಅದನ್ನೇ ನೆನೆಸೋದು. ನಾನು ಕನ್ಸು ಮನ್ಸಲ್ಲಿ ಕೂಡ ಅನ್ಕೊಳ್ಳಿಲ್ಲ ಅವನು ಅಷ್ಟು ಫಾಸ್ಟ್ ಆಗಿ ಬರ್ತಾನೆ ಅಂತ. ಆದ್ರೆ ದೇವರೇ ನಮ್ ಡ್ರೈವರ್ ಅನ್ನ ಅಲ್ಲಿ ಕಂಟ್ರೋಲ್ ಮಾಡಿದ್ದು ಅಂತಾನೆ ನಾವು ಅನ್ಕೊಂಡೆ. ಆದ್ರೆ ಕರ್ತನ ಒಂದು ದೊಡ್ಡ ಕೃಪೆನೆ. ಲಾಸ್ಟ್ ವೀಕ್ ನಮ್ಮ ಉದಯ್ ಅವರು ಆ ಕೃಪೆ ಬಗ್ಗೆ ಹೇಳುವಾಗ ನಮ್ಗೆ ನಿಜವಾಗ್ಲೂ ನಾನು ನೆನೆಸ್ ನೋಡ್ಬೇಕಿತ್ತು. ಕೃಪೆನೆ, ಕೃಪೆ ಅಲ್ಲದೆ ಮತ್ತೇನು ಇಲ್ಲ ಪ್ರಿಯರೇ. ನಾನ್ ನೆನೆಸ್ಲೇ ಇಲ್ಲ ಆತರ ಆಗ್ತದೆ ಅಂತ. ಆದ್ರೆ ಕರ್ತನು ತಾನೇ ನಮ್ಮನ್ನ ಅಷ್ಟು ಚೆನ್ನಾಗಿ ನಾವು ಒಂದು ಸ್ವಲ್ಪ ಕೂಡ ನಮ್ಗೆ ಏನು ಆಗದಂಗೆ ನಾವು ನಮ್ಮ ಕೆಲಸವನ್ನ ಮುಗಿಸ್ಕೊಂಡು ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ನನ್ನ ದೇವರು ನನ್ನ ತಂದೆಯೂ ಆಗಿ ನಮಗೆ ಸಕಾಲವೂ ಆಗಿರುವ ದೇವನನ್ನ ನೀ ಸಾಕೆನಗೆ ದೇವರೇ. ಈ ಲೋಕದಲ್ಲಿ ಆತನಂತೆ ನಮ್ಮನ್ನ ಯಾರಿಲ್ಲ ಪ್ರಿಯರೇ. ಆತನೊಬ್ಬನೇ, ನೀ ಮಾತ್ರ ಸಾಕು ಎಂಬ ಹಾಡಿನ ಮೂಲಕವಾಗಿ ಆತನ ನಾಮವನ್ನ ಘನಪಡಿಸೋಣ ಪ್ರಿಯರೇ. Yeah.
ನಿರ್ಮಾಣಿಕನಾದ ಯೆಹೋವನಿಗೆ ಅಡ್ಡ ಬಿದ್ದು ನಾವು ಸಾಷ್ಟಾಂಗಗಳಿಗೆ ಆತನನ್ನು ಆರಾಧಿಸೋಣ ಎಂದು ಹೌದು ನಾವು ಎದ್ದು ನಿಂತುಕೊಂಡು ನಮ್ಮ ನಿರ್ಮಾಣಿಕನಾದ ಸೃಷ್ಟಿಕರ್ತನಾದ ದೇವರಿಗೆ ನಾವು ಆರಾಧನೆಯ ಮೂಲಕ ಘನಮಾನಗಳನ್ನ ಸಲ್ಲಿಸೋಣ ಪ್ರಿಯರೇ. Yesu Kristo ni
ಸಿಂಹಾಸನಾಸೀನನಾಗಿರುವ ನಮ್ಮ ಏಸಪ್ಪನಿಗೆ ದೊಡ್ಡದಾಗಿ ಚಪ್ಪಾಳೆ ತಟ್ಟೋಣ. ಪರಿಶುದ್ಧನಾದ ದೇವನೇ, ಹೌದು ಸ್ವಾಮಿ. ಅಪ್ಪ, ಈ ಲೋಕದಲ್ಲಿಯೂ ನಮ್ಮ ಜೀವಿತಗಳಲ್ಲಿಯೂ ನೀನೇ ಸಿಂಹಾಸನಾಸೀನನಾದ ದೇವನಾಗಿದ್ದಿ. ನಿನಗೆ ಸ್ತೋತ್ರ ಘನಮಾನಗಳನ್ನ ಯೇಸುವಿನ ನಾಮದಲ್ಲಿ ಸಲ್ಲಿಸ್ತೇವೆ, ಒಳ್ಳೆಯ ತಂದೆಯೇ. ನಾವು ನಿಜವಾದ ಪುಸ್ತಕಗಳನ್ನ ಯೋಹಾನ ಸುವಾರ್ತೆ 8ನೇ ಅಧ್ಯಾಯಕ್ಕೆ ತಿಳಿಸ್ಕೊಂಡೋಗ್ತೇವೆ. As we are standing, let's turn our Bibles to John chapter 8. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ. Gospel according to John chapter 8. ಸತ್ಯವೇದರು those who have Bibles, please turn the Bibles to John chapter 8 verse 12. 12ನೇ ವಚನ. ಎಲ್ಲರೂ 12ನೇ ವಚನ తీసుకొని ಓದಲು ಪ್ರಾರಂಭಿಸೋಣ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವರು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಹಲ್ಲೆಲೂಯಾ. ನಾವು ಬೆಳಕು ನಡಿಬೇಕಂತ ಮಕ್ಕಳಾಗಿದ್ದೇವೆ ಪ್ರಿಯರೇ. ಸಮಯ ನಾವೆಲ್ಲರೂ ಕೂತ್ಕೊಂಡವರಾಗಿ ಸಮಯಕ್ಕೆ ಹೋಗಬೇಕಾದ್ರೆ
ಇದು ಸತ್ಯ ಸಾರಿದರೆ. ನಮ್ಮನ್ನ ಪ್ರೀತಿಸಿ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮ ಆಚರಿಸುವಂತವರು ಮದುವೆ ದಿನ ಆಚರಿಸುವಂತ ದೇವರಿಗೆ ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ. Anyone is going to celebrate birthdays and wedding anniversaries in this week, will stand up and pray for you. Obviously, birthday. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ ಅಪಾತನೇ ನೀನು ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ನೀವು ಎಷ್ಟು ಒಳ್ಳೆಯವನಾಗಿದ್ದು ನಮಗೆ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ನಮ್ಮ ಜೀವಿತದಲ್ಲಿ ಮಾಡುವಂತ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ನಿನ್ನನ್ನು ಸ್ತೋತ್ರ ಮಾಡುವಂತೆ ಆರಾಧನೆ ಮಾಡುವಂತೆ ಅಪ್ಪ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ಎಸಪ್ಪ. ಈ ವಿಶೇಷವಾದ ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವಂತ ಮದುವೆ ದಿನ ಆಚರಿಸಿಕೊಳ್ತಾ ಇರುವಂತ ಎಲ್ಲ ಮಕ್ಕಳಿಗೆ ಒಪ್ಪಿಸಿಕೊಳ್ಳುತ್ತೇನೆ ಎಸಪ್ಪ. ನೀನ ಮಕ್ಕಳನ್ನ ಬಲಾತನಾಗಿದ್ದಿ. ಥ್ಯಾಂಕ್ ಯು ಫಾದರ್ ಗಾಡ್ ಜೀಸಸ್. ಅವನ ಕರ್ದಾತ ನೀನು ಎಸಪ್ಪ ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ಮಾರ್ಪಡಿಸಿ ಕರ್ತನೆ ಅವನು ನಿನಗಾಗಿ ಜೀವಿಸುವಂತ ಒಂದು ಕೃಪೆ ಕೊಡೋದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾದ ಸಮಯದಲ್ಲಿ ಕರ್ತನೆ ಹೌದು ರಾಜ, ಮಕ್ಕಳಿಗೆ ಬೇಕಾದ ಒಳ್ಳೆ ಆರೋಗ್ಯ ಕೊಡು, ಜ್ಞಾನ ಬಲವನ್ನು ಕೊಡು ಎಸಪ್ಪ. ನಿನಗಾಗಿ ಹೆಚ್ಚಾಗಿ ಜೀವಿಸುವ ಮನಸ್ಸನ್ನ ಕೊಡು ಕರ್ತನೆ ಹೌದು ರಾಜ. ಈ ಲೋಕವು ಕರ್ತನೆ ನಶ್ವರ ತಿಳಿದುಕೊಂಡು ನಿನಗಾಗಿ ಜೀವಿಸುವಂತ ಒಂದು ಮನಸ್ಸನ್ನ ಕೊಡಬೇಕೆಂದು ನಾವು ಒಪ್ಪಿಸಿ ಕೊಡುತ್ತೇನೆ ಈ ಒಂದು ಸಮಯದಲ್ಲಿ ರಾಜ. ಅದೇ ತಾಯಿ ಕರ್ತನೆ ಈ ಒಂದು ಸಮಯದಲ್ಲಿ ನಾವು ಕೊಟ್ಟಿರುವಂತ ಈ ಕಾಣಿಗ ದಶಭಾಗನ ಆಶೀರ್ವದಿಸು ಅಪ್ಪ. ಇದು ನಿನ್ನ ಒಂದು ಕರ್ತನೆ ಹೌದು ರಾಜ. ಸಭೆಯ ಉದ್ಧಾರಕ್ಕಾಗಿ ಕರ್ತನೆ ನಿನ್ನ ಒಂದು ಪರಲೋಕದ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯಗಳನ್ನ ಮಾಡಬೇಕೆಂದು ನಾನು ಒಪ್ಪಿಸಿಕೊಳ್ಳುತ್ತೇನೆ. ಕೊಟ್ಟಿರುವಂತ ನಾವೆಲ್ಲರೂ ಕರ್ತನೆ ನಿನ್ನಿಂದ ಕರ್ತನೆ ಹೌದು ರಾಜ ಬರಬೇಕನ್ನ ಪ್ರತಿಫಲ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು ಅಪ್ಪ. ಎಲ್ಲ ಕುಟುಂಬಗಳಲ್ಲಿ ಆರ್ಥಿಕವಾಗಿ ಪ್ರತಿಯೊಬ್ಬರು ಬಲಗೊಳ್ಳುವಂತೆ ಕಾರ್ಯ ಮಾಡು ದೇವ. ಯಾರೊಬ್ಬರು ನಾವು ಕರ್ತನೆ ಸಂಕಷ್ಟದಲ್ಲಿ ಇರಬಾರ್ದು ಏಸಪ್ಪ, ಆರ್ಥಿಕವಾಗಿ ಕಷ್ಟಪಡಬಾರ್ದು ರಾಜ. ವಿಶ್ವಾಸಿ ಮಕ್ಕಳನ್ನು ನೋಡಿ ಹೌದು ರಾಜ ನಾವು ಸೇವಿಸುವಂತ ದೇವರು ಎಂತವರೆಂದು ಕೇಳಬಾರ್ದು ಏಸಪ್ಪ. ಆ ರೀತಿಯಾಗಿ ಪ್ರತಿಯೊಬ್ಬರನ್ನು ಈ ಲೋಕದ ಆಶೀರ್ವಾದದಿಂದ ಆತ್ಮಿಕ ಆಶೀರ್ವಾದ ತುಂಬಿಸಿ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, ಚೆನ್ನಾಗಿದ್ದೀರಾ? Are you happy in the presence of the Lord? Hallelujah. ಈ ಒಂದು ಸಮಯದಲ್ಲಿ ನಮ್ಮ ದೇವಂತ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ, ಕೇಳಿಸ್ಕೊಳ್ಳೋಣ. ಈ ವಾರದ ಪ್ರಕಟಣೆಗಳು. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತೇನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆಯಾದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿ ಎಲ್ಲ ಸದಸ್ಯರು ಇವತ್ತು ಸಭೆಯಾದ ನಂತರ ಕೂಡಿ ಬರಬೇಕಾಗಿ ಕೇಳ್ಕೊಂತೇನೆ. ಮತ್ತೆ ಮುಂದಿನ ಭಾನುವಾರ ಸಭೆಯಾದ ನಂತರ ಮಹಿಳೆಯರ ಕೂಟ ಇರುತ್ತದೆ. ಎಲ್ಲ ಮಹಿಳೆಯರು ಮುಂದಿನ ಭಾನುವಾರ ಸೇರಬರಬೇಕಾಗಿ ಕೇಳ್ಕೊಂತೇನೆ. ಈ ಒಂದು ಶುಕ್ರವಾರದಂದು ಬೈಬಲ್ ಸ್ಟಡಿ ಇರೋದಿಲ್ಲ. ನಾವು ಈ ಒಂದು ತಿಂಗಳು ನೆಕ್ಸ್ಟ್ 14ನೇ ತಾರೀಕಿಂದ ನಮ್ಮ ಸೈಮನ್ ಜ್ಯೋತಿ ಪಾಸ್ಟರ್ ಅವರು ನಮಗೆ ಬೈಬಲ್ ಸ್ಟಡಿ ತೆಗೆದುಕೊಳ್ತಾರೆ. ಒಂದು 3 ವಾರ ತೆಗೆದುಕೊಳ್ತಾರೆ. ಯಾಕಂದ್ರೆ ನಾವು ಡಿಸೆಂಬರ್ ಅಲ್ಲಿ ಯೂಶಲ್ ಯಾವ ಒಂದು ಆಸ್ ಯೂಶಲ್ ಪ್ರೋಗ್ರಾಮ್ ಸಭೆಯಲ್ಲಿ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ 3 ವಾರ ನೀವೆಲ್ಲ ತಪ್ಪದೆ ಬರಬೇಕು ಅಂತ ಹೇಳ್ಕೊಡ್ತೇನೆ. ಸೈಮನ್ ಜ್ಯೋತಿ ಅವರು ನಮಗೆ ಬೈಬಲ್ ಸ್ಟಡಿಯನ್ನ ತೆಗೆದುಕೊಳ್ಳುವವರಾಗಿದ್ದಾರೆ. ಈ ದಿನ ನಾವು ಯಾವುದನ್ನ ಆಚರಣೆ ಮಾಡಕ್ಕೆ ಬಂದಿದ್ದೇವೆ ಪ್ರಿಯರೇ? ಜೋರಾಗಿ ಹಲೋ ಮಾತಾಡಿ. ಯಾರೆಲ್ಲ ಟಿಫನ್ ಮಾಡಿದ್ರೆ ಅವ್ರು ಜೋರ ಮಾತಾಡಿ, ಮಾಡಿರೋ ವ್ಯಕ್ತಿ ಮಾತಾಡಿ. ಏನ ನಾನು ಯಾವಾಗಲೂ ಹೇಳುವಂತೆ ನಾವು ಯಾವುದನ್ನು ತಿಳಿಯದೆ ಮಾಡಬಾರ್ದು ಅಲ್ವಾ? ಐ ಡೋಂಟ್ ಲೈಕ್ ದಟ್ ಯು ಆರ್ ನಾಟ್ ಅಂಡರ್ಸ್ಟುಡ್ ದ ಥಿಂಗ್ಸ್ ಯು ಶುಡ್ ನಾಟ್ ಸೆಲೆಬ್ರೇಟ್, ಯು ಶುಡ್ ನಾಟ್ ಫಾಲೋ ದಟ್ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ ಪ್ರಿಯರೇ, ನಮ್ಮ ಒಂದು ಇವತ್ತು ರೋಮನ್ ಕ್ಯಾಥಲಿಕ್ ಅವರು ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಏನ್ ಗೊತ್ತಾ? ನಮ್ಮ ಮನೆ ಹತ್ರ ಒಬ್ಬರು ಸಹೋದರಿ ಇದ್ದಾರೆ. ಅವರು ಬೆಳಗಿನ ಜಾವ ಆದ್ರೆ ಬಂದು ಹೊರಗಡೆ ಕುತ್ಕೊಂತಾರೆ. ವಯಸ್ಸಾಗಿದೆ, ಮಾತಾಡಕ್ಕೆ ಅವ್ರಿಗೆ ಜನ ಬೇಕು. ಅದಕ್ಕೋಸ್ಕರ ಹೊರಗಡೆ ಬಂದು ಕುತ್ಕೋತಾರೆ. ಇನ್ಫ್ಯಾಕ್ಟ್ ನೋಡ್ಕೊಳ್ಳೆ ತುಂಬಾ ಜನಕ್ಕೆ ಅವರೇ ಅಲಾರಾಮ್.
ಏನೇ ಜೋರ ಮಾತಾಡಪ್ಪ ವಾಯ್ಸ್ ನೋಡಿ ಅದು ಮಾಡ್ತಾ ಇದ್ರು. ಇವತ್ತು ನಾನು ಬೆಳಗ್ಗೆ ಅವ್ರು ಮಾತಾಡೋದನ್ನ ಕಿವಿ ಸ್ವಲ್ಪ ನಮಗೆ ಯಾವಾಗಲೂ ನೋಡಬಹುದಲ್ವಾ, ಜೋರ ಮಾತಾಡಿ ಕಿವಿ ಅಲ್ಲಿಗೆ ಹೋಗ್ತದೆ. ಅವರು ಯಾರೋ ಪಾಪ ಆ ಕಡೆ ಪಾಸ್ ಆಗಿರೋರು ಅವ್ರ ಹೆಚ್ಚಿನ ಅವ್ರು ನೋಡಿದ ಹ್ಯಾಪಿ ಆಲ್ ಸೋಲ್ಸ್ ಡೇ ಅಂದ್ರು. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಈ ಮಾತು ನಾನು ಸೋಲ್ಸ್ ಸ್ವಲ್ಪ ಹೇಳ್ಬೇಕಾಗಿತ್ತು. ಅಲ್ಲದೆ ಇನ್ನೊಂದು ಆಡ್ ಮಾಡಿದ್ರು, ಸಮಾಧಿಗೆ ಹೋಗ್ತಾ ಇದ್ಯಾ? ಯಾಕೆ ನೋಡಿ ಎಂತ ಒಂದು ಮೂಢನಂಬಿಕೆ, ಏನು ಅರ್ಥ ಮಾಡ್ಕೊಳ್ತೆ ಅಲ್ವಾ? ದೇವ್ರ ವಾಕ್ಯ ಹೇಳ್ತಾರೆ, ಒಂದು ಸಾರಿ ಈ ಲೋಕವನ್ನ ಬಿಟ್ಟು ಹೋದಂತ ಒಂದು ಆತ್ಮಗಳಿಗೆ ಯಾರು ಪ್ರಾರ್ಥನೆ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನಮ್ ತೃಪ್ತಿ ಅಷ್ಟೇ. ಇದೇ ನಮ್ಗೆ ಇರುವಂತ ಒಂದು ಜರ್ನಿಲಿ ಈ ಒಂದು ಜರ್ನಿ ಮುಗಿದ್ಬಿಟ್ರೆ ಅಷ್ಟೇ ಮುಗೀತು. ಆ ಆತ್ಮಕ್ಕೆ ನಾವೇನು ಮಾಡಕ್ಕಾಗಲ್ಲ. ಅದಕ್ಕೆ ಅಲ್ವಾ ನಾವ್ ಯಾವಾಗ್ಲೂ ಹೇಳೋದು, ನೀವು ಸಾಯಕ್ ಮುಂಚೆ, ಲೋಕ ಬಿಡಕ್ ಮುಂಚೆನೆ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಆತ್ಮಗಳಿಗೆ ಒಂದು ನೆಲೆ ಬೇಕಲ್ಲ, ಅದು ಒಳ್ಳೆಯಾದ ನೆಲೆ. ಅದಕ್ಕೋಸ್ಕರವಾಗಿ ನಾವು ನಿತ್ಯದಲ್ಲೂ ಯೇಸಪ್ಪನೊಟ್ಟಿಗೆ ಪರಲೋಕ ಜೀವಿಸ್ಬೇಕಂದ್ರೆ ನಾವು ಅಂಗೀಕರಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ದೇವರು ಒಂದು ನೇಮಿಸಿಟ್ಟಿದ್ದಾನೆ ಪ್ರಿಯರಲ್ಲಿ. ಮನುಷ್ಯ ಮಾಡುವುದನ್ನ ನಾವು ಮಾಡಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯ ಈ ಲೋಕನ ಮಾಡಿದ ಮನುಷ್ಯ ಯಾವುದನ್ನು ಮಾಡಕ್ಕಾಗಲ್ಲ. ಓಕೆನಾ? ಮಾಡೋದಲ್ಲೇ ಅವ್ನ ಏನ್ ಮಾಡ್ತಾನೆ, ಇನ್ವೆಂಟ್ ಮಾಡ್ತಾನೆ ಅಷ್ಟೇ. ಅದಕ್ಕೆ ನಾವ್ ಹೇಳೋದು, ದೇವ್ರು ಮಾಡೋದನ್ನ ಒಪ್ಕೊಳ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನು ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ, ಅದಕ್ಕೆ ಎಲ್ಲವೂ ತೀರಿತು ಅಂತ ಹೇಳ್ತಾನೆ ಶಿಲ್ವೆ ಮೇಲೆ. ಅದನ್ನ ಒಪ್ಕೊಳ್ತಾ ಇದ್ರೆ ನಾವು ಪರಲೋಕಕ್ಕೆ ಹೋಗಕ್ಕಾಗಲ್ವಲ್ಲ. ಅದನ್ನು ಮಾಡಿರಾ ಸತ್ತ ನಂತರ ಅವ್ರಿಗೋಗಿ ಸಮಾಧಿಲಿ ಪ್ರಾರ್ಥನೆ ಮಾಡೋದು, ಅವ್ರು ಬೇಕಾದನ್ನ ಇಡೋದು, ಅದೇನೋ ಬಂದು ಅವ್ರು ಹಾಕಿದ್ದು ನನಗೆ ಅದು ಒಂಥರ ಒಳ್ಳೇದೇ ಬಿಡಿ. ಪಾಪ ಎಷ್ಟೋ ಜನ ಕೂತಾಯಿಲ್ಲ ನಿಮ್ಗೆ ರಾತ್ರಿ 12 ಗಂಟೆಗೆ ಹೋಗ್ಬಿಟ್ಟು ಮಾಡ್ತಾರೆ, ಅದು ಹೋಗ್ಲಿ ಅದನ್ನ ಹೊಟ್ಟೆ ತುಂಬಿಬಿಡಿ ಒಂಥರ ನೋಡಿದ್ರೆ ಅಲ್ವಾ? ಆ ತರ ಒಂಥರ ಮೂಢನಂಬಿಕೆ ಅರ್ಥ ಮಾಡ್ಕೊಳ್ದೆ ಮಾಡಬಾರ್ದು. ನಾನು ಯಾವಾಗ ಅದು ಹೇಳೋದು, I love to say that again and again, because as a God's people we should believe whatever we know and we have understood. ನಾವು ಯಾವ್ದನ್ನ ಅರ್ಥ ಮಾಡ್ಕೊಳ್ತೀವಿ ಅದನ್ನ ನಾವು ನಂಬಿಟ್ಟು ಮುಂದೆ ಹೋಗ್ಬೇಕು. ಅದಕ್ಕಾಗಿ ನೀವು ಪ್ರಶ್ನೆ ಮಾಡ್ಲೇಬಾರ್ದು ಅಂತ ಹೇಳ್ತಿಲ್ಲ. ದೇವ್ರ ವಾಕ್ಯ ಹೇಳ, ನೀವು ಸಾವಿರ ಪ್ರಶ್ನೆ ಮಾಡ್ಬೋದು, ಆದ್ರೆ ಯಾರಲ್ಲಿ ಪ್ರಶ್ನೆ ಮಾಡೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯ ಮಾತ್ರದಲ್ಲಿ ಹೋಗಿ ಕೇಳಬಾರ್ದು. ನಾವು ನಮಗೆ ಬೇಕಾದಂತ ಉತ್ತರಕ್ಕೆ ಪರಿಶುದ್ಧಾತ್ಮನ ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಗೊತ್ತಲ್ಲ? ದೇವರ ವಾಕ್ಯದ ಮೂಲಕವಾಗಿ ಪರಿಶುದ್ಧಾತ್ಮನ ಅಂತ ಮಾತಾಡುವಂತ ಕೇಳ್ಬೇಕು. ಅದಕ್ಕೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳದೆ ಬ್ಲೈಂಡ್ ಆಗಿ ಬಂದು ನಾನು ಪ್ರತಿ ತಿಂಗಳು ಮೊದಲನೇ ವಾರ ನಾನು ಕೊಡ್ತಾ ಇದಾರೆ ಕಮ್ಯುನಿಯನ್ನ ನಾ ತಗೊಂತೀನಿ. ಅರ್ಥ ಆಗುತ್ತಲ್ಲ? ಪಾಸ್ ಹೇಳಿದ್ದಾರೆ, ನಾನು ಡಾಕ್ಟರ್ ತಗೊಂಡಿದ್ದೀನಿ, ಅದಕ್ಕೆ ತಗೊಂತಾ ಇದ್ದೀನಿ. ನೋ ದಟ್ಸ್ ನಾಟ್ ದ ವೇ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಹೇಳಿದೆ ನಿಮಗೆ, ನಾನು ತಿರುಗಿ ಕರ್ತನ ಮೇಜಿಗೆ ಬರ್ಬೇಕಾದ ಸಮಯದಲ್ಲ ಅದನ್ನೇ ನಾನು ಪ್ರೀಚ್ ಮಾಡೋದು. ಅದನ್ನ ನಾನು ತಿರುಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹೇಳ್ತಾರಲ್ವಾ, ತಿರುಗಿ ಅದನ್ನೇ ಹೊಡಿತಾ ಇದ್ರೆ ಒಂದು ಕಲ್ಲು ಏನಾಗುತ್ತಂತೆ, ಒಂದು ರೂಪ ಬರ್ತದಲ್ಲ, ಹಂಗೆ ನಿಮ್ಗೆ ಹೇಳಿ ನಿಮ್ಗೆ ಮೈಂಡ್ ಹಂಗೆ ಸಂಪೂರ್ಣವಾಗಿ ಏನಾಗ್ಬೇಕು, ಮೈಂಡ್ ವಾಶ್ ನಿದ್ದೆ ಎದ್ದುಕೋಸ್ಕರ. ಯಾಕಂತ ಅಂದ್ರೆ ಏಸಪ್ಪನ ಮರಣ ನಿಂತ್ಕೋಸ್ಕರ ಆಗ್ಬೇಕು ಅಲ್ವಾ? ಅಮ್ಮ ಹೇಳುದು ಅಂತ ಹೇಳಿದ್ರೆ ತಿರುಗಿ ಕೇಳ್ಬೇಕು. ಹೇಳ್ತಾರೆ ಸಾಯೋದು ಕೇಳಿ. ಓಕೆನಾ? ಒಂದ್ಸಾರಿ ಒಂದು ಸಂಡೇ ಸ್ಕೂಲ್ ಟೀಚರ್ ಏನ್ ಮಾಡಿದ್ರಂತೆ, ಮಕ್ಕಳೆಲ್ಲ ಕೇಳ್ತಾ ಇದ್ದೆ, ನನ್ನ ಮನೆ ಮಾರ್ಬಿಟ್ಟು, ನನ್ನ ಕಾರ್ನ ಮಾರ್ಬಿಟ್ಟು, ನನ್ಗಿರುವಂತ ಎಲ್ಲ ಆಸ್ತಿ ನಾನು ಸಭೆಗೆ ಬರ್ಕೊಬಿಟ್ರೆ ನಾನು ಪರಲೋಕಕ್ಕೆ ಹೋಗ್ತೀನ ಅಂತ. ಮಕ್ಕಳೆಲ್ಲ ಏನಂತೆ, ಇನ್ನೂ ಇಲ್ಲ. ಸರಿ, ನಾನು ಸಭೆನ ಸಂಪೂರ್ಣ ಕ್ಲೀನ್ ಆಗಿರ್ತೀನಿ, ಮೆಟ್ಲೆಲ್ಲ ಕ್ಲೀನ್ ಮಾಡ್ತೀನಿ. ನಾವ್ಯಾರು ಮಾಡಿದ್ರೆ ಚೆನ್ನಾಗಿ ಮಾಡ್ತೀವಿ, ನಾವು ಎಲ್ಲ ಮಾಡ್ತೀವಿ. ನಾನು ಮಾಡಿದ್ರೆ ದೇವ್ರಿಗೋಸ್ ಎಲ್ಲ ಮಾಡ್ತೀನಲ್ಲ, ನಾ ಪರಲೋಕಕ್ಕೆ ಹೋಗ್ತೀನ? ಇಲ್ಲ. ಸರಿ, ಆ ಟೀಚರ್ ಕೇಳಂತೆ, ಮತ್ತೆ ನಾನು ಏನ್ ಮಾಡಿದ್ರೆ ಪರಲೋಕಕ್ಕೆ ಹೋಗ್ತೀನಿ? ಹಿಂದೆ ಒಬ್ಬ ಹುಡುಗ ನಿಂತೀನಿ, ನಾನು ಕೂತಿರೋದು 5 ವರ್ಷ 6 ವರ್ಷ ಹುಡುಗ. ಯು ಗಾಟ್ ಟು ಬಿ ಡೆಡ್ ಅನ್ನ, ಫಸ್ಟ್ ಸಾಯ್ಬೇಕು, ನಂತರ ಹೋಗ್ಬೇಕು ಪ್ರಾರ್ಥನೆ ಮಾಡ್ತಾರೆ. ಸೈನ್ಯಗಳ ಕರ್ತನೆ ಪರಲೋಕದಲ್ಲಿ ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ರಾಜ, ನೀನಿನ ಮಕ್ಕಳೊಟ್ಟಿಗೆ ಮಾತನಾಡು ಏಸಪ್ಪ. ನಾವು ಅರ್ಥಗರ್ಭಿತವಾಗಿ ನಿನ್ನ ಒಂದು ಮೇಜಿನ ಮುಂಭಾಗಕ್ಕೆ ಬರುವಂತಹ ಕೃಪೆ ಅಪ್ಪ, ಬಲವನ್ನ ಕೊಡು ರಾಜ. ಹೌದು ಏಸಪ್ಪ, ನಾವು ಚೆನ್ನಾಗಿ ತಿಳಿದವರಾಗಿ, ನಾನು
ನಮಗಾಗಿ ನೀನು ಮಾಡಿರುವಂತ ಎಲ್ಲವನ್ನ ಅರ್ಥ ಮಾಡಿಕೊಂಡವರಾಗಿ, ಯಾತಕ್ಕಾಗಿ ನೀವು ನಮ್ಮನ್ನ ಕರ್ತನೆ ನಿನ್ನ ಒಂದು ಕರ್ತನೆ ಮೇಜಿನ ಮುಂಭಾಗಕ್ಕೆ ಬರೆದಿದ್ಯೋ, ಅದು ಮಾತ್ರವಲ್ಲ ಸ್ವಲ್ಪ ಕಮ್ಯುನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾ ಇದೆಯೋ, ಅದನ್ನ ಅರ್ಥ ಮಾಡ್ಕೊಂಡು ನಾವು ತೆಗೆದುಕೊಳ್ಳುವಂತೆ ಪ್ರತಿಯೊಬ್ಬರಲ್ಲಿಯೂ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯದಿದ್ದೇನೆ. ಮೊಟ್ಟ ಮೊದಲನೇದಾಗಿ ನಾವು ವಾಟ್ ಈಸ್ ಅ ಲಾರ್ಡ್ಸ್ ಸಪ್ಪರ್. ಮೊದಲನೇದಾಗಿ ನಾವು ನೋಡುವಂಥದ್ದು ಕರ್ತನ ಭೋಜನ ಅಂದ್ರೆ ಏನು. ಇದು ನಾವು ನೋಡ್ತಾ ಇದ್ದೇವೆ. ಶಿಲುಬೆಗೆ ಹೋಗೋದಕ್ಕೆ ಮುಂಚಿತವಾಗಿ ಆ ಕಡೆ ರಾತ್ರಿಯಲ್ಲಿ ಯೇಸು ಕ್ರಿಸ್ತರು ತನ್ನ ಶಿಷ್ಯರೊಟ್ಟಿಗೆ ಮಾಡಿದಂತ ಕಡೆ ಭೋಜನ. ಆ ಕಡೆ ಭೋಜನ ಮಾಡ್ಬೇಕಾದ್ರೆ ದೇವರು ಹೇಳಿದ್ರು, ಯೇಸು ಕ್ರಿಸ್ತರು ಹೇಳಿದ್ರು, ತನ್ನನ್ನ ನೆನಪಿಸಿಕೊಳ್ಳುವುದಕ್ಕೆ ಕೆಲವೊಂದು ಕಾರ್ಯಗಳನ್ನ ಮಾಡಬೇಕು ಎಂದು. ಅದರಲ್ಲಿ ಮಾಡಿದಂತ ಎರಡು ಏನ್ ನೋಡ್ತೇವೆ, 2 ಎಲಿಮೆಂಟ್ಸ್ ಇಲ್ಲಿರುವಂತ 2 ಕಾರ್ಯಗಳು, ಒಂದು ದ್ರಾಕ್ಷಾ ರಸ, ಒಂದು ರೊಟ್ಟಿ ಅಂತ ನಾವು ನೋಡ್ತೇವೆ. ಅದು ಕೊಡುವುದರ ಮೂಲಕವಾಗಿ ದೇವರು ತನ್ನ ಮಕ್ಕಳು ಹೊಸದಾಗಿ ತನ್ನ ಮಕ್ಕಳಾಗುವಂತವರಿಗೆ ಆತನು ಒಂದು ಕಾರ್ಯವನ್ನ ಹೇಳ್ಕೊಟ್ಟಿದ್ದಾರೆ. ಅದನ್ನ ಮಾಡುವುದಕ್ಕಾಗಿಯೇ ನಾವೇನ್ ಮಾಡ್ತಾ ಇದ್ದೀವಿ, ಈ ಒಂದು ಕಮ್ಯುನಿಯನ್ನ ಮಾಡ್ತೀವಿ. ಅದೇ ಅದಕ್ಕೊಂದಿರುವಂತ ಅರ್ಥ. ಇಲ್ಲಿ ನೋಡುವಂತ ಯೇಸು ಕ್ರಿಸ್ತರು ಮಾಡಿದಂತ ಆ ಒಂದು ಕಾರ್ಯ ಯಾವಾಗ ಮಾಡಿದ್ರೆ ಪಾಸ್ ಓವರ್ ಫೀಸ್ಟ್ ಅಂದ್ರೆ ಪಸ್ಕ ಹಬ್ಬದ ಸಮಯದಲ್ಲಿ ಮಾಡುದು. ಪಾಸ್ ಓವರ್ ಅಂದ್ರೆ ಏನು? ನಾವು ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಕಮ್ಯುನಿಯನ್ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪಾಸ್ ಓವರ್. ಆ ಪಸ್ಕ ಅಂದ್ರೆ ಏನು ಅರ್ಥ ಅಂತ ನಾವು ನೋಡ್ತೇವೆ. ಇಸ್ರೇಲ್ ಜನಗಳು ವರ್ಷಕ್ಕೆ ಒಂದಾವರ್ತಿ ಅವರು ದೇವರು ಯಾವ ರೀತಿಯಾಗಿ ಅವರನ್ನ ಐಗುಪ್ತ ದಾಸತ್ವದಿಂದ ಹೊರಗಡೆ ಕರ್ಕೊಂಡ್ಬಂದ್ರು ಅದನ್ನ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆ ಹಬ್ಬವನ್ನ ಆಚರಿಸ್ತಾ ಇದ್ರು. ಎಕ್ಸೋಡಸ್ 12 ನಾವು ಅದು ನೋಡ್ತೇವೆ. ಆ ಹಬ್ಬವನ್ನು ಆಚರಿಸಲಿಕ್ಕೆ ದೇವರು ಹೇಳಿದ್ದು ಯಾತಕ್ಕೋಸ್ಕರವಾಗಿ ಆ ಒಂದು ದಾಸತ್ವದ ಬಿಡುಗಡೆ ಆದನ್ನ ನೆನಪು ಮಾಡಿಕೊಳ್ಳುವುದಕ್ಕಾಗಿ. ಆ ಸಮಯದ ದೇವರು ಅವ್ರಿಗೆ ಏನಂದ್ರೆ ಕಳಂಕವಿಲ್ಲದ ದೋಷವಿಲ್ಲದಂತ ಒಂದು ಕುರಿ ಮರಿಯನ್ನು ತೆಗೆದುಕೊಳ್ಬೇಕು. ಒಂದು ಕುಟುಂಬಕ್ಕೆ ಒಂದು, ಚಿಕ್ಕದಾಗಿದ್ರೆ ಅದು ಇನ್ನೊಬ್ರು ಸೇರ್ಕೊಬೇಕು. ಅದು ದೊಡ್ಡದಾಗಿರೋ ಕುಟುಂಬದ ಒಂದು ತಗೊಬೇಕು. ಅದು ತಗೊಂಡು ಅದನ್ನ ಕೊಂದು ನಾವೇನ್ ನೋಡ್ತೀವಿ, ಅದರಲ್ಲಿ ಆ ರಕ್ತವನ್ನ ಆ ಮನೆ ಬಾಗಿಲ ಮೇಲೆ ಹಾಕಬೇಕು. ದೇವರು ಐಗುಪ್ತದಲ್ಲಿ ಮಾಡಿದ ಕೊನೆ ಅದ್ಭುತ ಏನಂದ್ರು, ನಾನು ಹಾದು ಹೋಗುತ್ತೇನೆ, ಐ ವಿಲ್ ಪಾಸ್ ಓವರ್ ಆಲ್ ದ ಹೌಸಸ್. ಆ ಮನೆಗಳನ್ನ ಪಾಸ್ ಓವರ್ ಮಾಡ್ಬೇಕಾದ್ರೆ ಯಾರ ಆ ಒಂದು ಬಾಗಿಲ ನಿಲುವುಗಳ ಮೇಲೆ, ಆ ಡೋರ್ ಪೋಸ್ಟ್ ಮೇಲೆ ಅವನ ರಕ್ತ ಇರೋದಿಲ್ವೋ ಆ ಮನೆಯ ಚೊಚ್ಚಲು ಮಕ್ಕಳ ನಾನು ಸನ್ಮಾನ ಮಾಡುತ್ತೇನೆ. ಅದಕ್ಕಾಗಿಯೇ ಅಲ್ಲಿ ನಾವು ನೋಡ್ತೇವೆ, ದೇವರು ಹೇಳಿದ್ರು ನೀವು ಆ ಹಬ್ಬವನ್ನ ಮಾಡಬೇಕು. ಯಾಕಂದ್ರೆ ಆ ರೀತಿಯಾಗಿ ಮಾಡ್ಬೇಕಂತ ಫಾರೋಹನು ಅವರನ್ನ ಬಿಟ್ಟು ಕೊಡಬೇಕು ಹೊರಗಡೆ ಹೋಗೋದಿಕ್ಕೆ. ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ರೆ ಆ ಕುರಿ ಮರಿಯನ್ನ ಕೊಂದು ಅದನ್ನ ರೋಸ್ಟ್ ಮಾಡಿ ಅದರಲ್ಲಿ ಹುಳಿ ಇಲ್ಲದ ರೊಟ್ಟಿಯೊಟ್ಟಿಗೆ ತಿಂತಾ ಇದ್ರು. ನಾನು ಯೋಚನೆ ಮಾಡ್ಬೇಕಾಯ್ತು, ಅಯ್ಯೋ ನಾನು ಮಾಂಸನೇ ತಿನ್ನೋರು ಏನ್ ಮಾಡ್ತಾ ಇದ್ದೀನಿ, ಏಸಪ್ಪ ಒಳ್ಳೇದ್ ಮಾಡ್ದ, ಇವಾಗ ಹುಟ್ಟಿದ ಈ ಒಂದು ಏಜಲ್ಲಿ ಹುಟ್ಟಿಸಿದ ನನ್ನ ಓಕೆನಾ. ಅಲ್ಲಿ ನಾವು ನೋಡ್ತೇವೆ ಆ ಒಂದು ಕುರಿ ಮರಿಯ ಆ ಒಂದು ಹುಳಿಯದ ರೊಟ್ಟಿಯೊಂದಿಗೆ ಅದಕ್ಕೆ ತಗೊಬೇಕು. ಅದಕ್ಕೊಂದು ಬ್ರೆಡ್ ಒಂದು ಹೆಸರು ಕೊಡ ದೇವರಲ್ಲಿ ಏನ್ ಗೊತ್ತಾ, Deuteronomy 16:3 ಈ ತರ ಹೇಳ್ತಾರೆ. ಧರ್ಮೋಪದೇಶ ಕಾಂಡ 16:3 ಈ ತರ ಹೇಳ್ತಾರೆ, ಕಷ್ಟವನ್ನು ಸೂಚಿಸುವ ಹುಳಿ ಇಲ್ಲದ ರೊಟ್ಟಿ, ದ ಬ್ರೆಡ್ ಆಫ್ ಅಫ್ಲಿಕ್ಷನ್. ಅದ್ರ ಜೊತೆ ನೀವು ಆ ಒಂದು ಮಾಂಸವನ್ನ ತೆಗೆದುಕೊಳ್ಬೇಕು. ಅಲ್ಲಿ ಏನಂತ ಇದ್ರು ಅದು ಆತರ ಮಾಡಿದ್ರು. ಓಕೆನಾ. ಅವ್ರು ಯಾವಾಗ ಪ್ರಾಮಿಸ್ ಲ್ಯಾಂಡ್ ಬಂದ್ರು ಅಥವಾ ಕಾನಾನ್ ಬಂದ್ರು, ಆ ಒಂದು ವಾಗ್ದಾನ ದೇಶಕ್ಕೆ ಬಂದ್ರು, ಅವಾಗ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಆ ಪಾಸ್ ಓವರ್ ಲ್ಯಾಂಬ್ನ, ಆ ಪಸ್ಕ ಕುರಿ ಮರಿಯನ್ನ ಸಾಯಿಸಿ ಅದೇನ್ ಮಾಡ್ತಾ ಇದ್ರು, ಆ ಒಂದು ಮಾಂಸವನ್ನ ರೋಸ್ಟ್ ಮಾಡಿ ಕೈ ಕೊಯ್ಯೊಂದಿಗೆ ತಿಂತಾ ಇದ್ರು. ಅಲ್ಲ ನೋಡ್ತಾರೆ, ಬಿಟರ್ ಹರ್ಬ್ಸ್ ಜೊತೆ ಅದನ್ನ ತಿಂತಾ ಇದ್ರು. ರಾತ್ರಿ ಅಂದ್ರೆ ಸನ್ಸೆಟ್ ಆದ ನಂತರ ಕುಟುಂಬವಾಗಿ ಎಲ್ಲರೂ ಕೂತ್ಕೊಂಡು ಅದನ್ನ ಆ ಒಂದು ಪಾಸ್ ಓವರ್ ಮೀಲ್ಸ್ ನ ಮಾಡ್ತಾ ಇದ್ರು. ಆ ಒಂದು ಪಸ್ಕ ಊಟವನ್ನ ತಗೊಂತಾ ಇದ್ರು. ಅವಾಗ ಹೆಡ್ ಆಫ್ ದ ಫ್ಯಾಮಿಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಬ್ರೆಡ್ ತಗೊಂಡು ಅದನ್ನ ಏನ್ ಮಾಡ್ತಾ ಇದ್ದ, ಆ ಒಂದು ಹುಳಿಯದ ರೊಟ್ಟಿ ತೆಗೆದುಕೊಂಡು ಈ ತರ ದೇವ್ರ ಪ್ರಾರ್ಥನೆ ಮಾಡ್ತಾ ಇದ್ದ. ನಿನ್ನ ನಾಮ ಆಶೀರ್ವದಿಸಲ್ಪಡಲಿ ದೇವನೇ, ನೀನು ಈ ಲೋಕದ ದೇವನಾಗಿದ್ದಿ, ಅದು ಮಾತ್ರವಲ್ಲ ಬೇರೆ ಈ ಲೋಕಕ್ಕೆ ರೊಟ್ಟಿಯ ತಂದಾತನು ನೀನೇ ಅಂತ ಸ್ತೋತ್ರ ಮಾಡಿ ಅವರನ್ನ ತೆಗೆದುಕೊಳ್ತಾ ಇದ್ರು. ಆ ರೊಟ್ಟಿಯನ್ನು ಆತನು ಮುರಿದು ಎಲ್ರಿಗೂ ಕೊಡ್ತಾ ಇದ್ದ ಫ್ಯಾಮಿಲಿ, ಹೆಡ್ ಆಫ್ ದ ಫ್ಯಾಮಿಲಿ. ಓಕೆನಾ. ಆ ಒಂದು ಇದನ್ನು ಸಹ ಅಷ್ಟೇ, ವೈನ್ ಕುಡಿಬೇಕಾದ್ರೂ ಸಹ ಅವ್ರು ಏನ್ ಮಾಡ್ತಾ ಇದ್ರು, ಆ ಒಂದು ಆ ವೈನ್ ಪಾತ್ರೆ ತೆಗೆದುಕೊಂಡು ಕಪ್ ಆಫ್ ವೈನ್ ತೆಗೆದುಕೊಂಡು ಆತ ಏನ್ ಮಾಡ್ತಾ ಇದ್ದ, ಅದೇ ತರವಾಗಿ ಪ್ರಾರ್ಥನೆ ಮಾಡಿ ಟ್ರೆಡಿಷನಲ್ ಪ್ರೇಯರ್ ನೋಡುವುದಾದ್ರೆ ಸಾಂಪ್ರದಾಯಿಕವಾಗಿ ಅದೇ ತರ ಅವ್ರು ಮಾಡ್ತಾ ಇದ್ದಿದ್ದು. ಇವಾಗ ನಾವು ಮಾಡ್ತೀವಲ್ಲ,
ಅನೇಕ ಕಾರ್ಯ ನಮ್ಮ ಸಭೆಯಲ್ಲಿ ಮಾಡ್ತಿರ್ತಾನೆ. ಸಂಪ್ರದಾಯ ಏನ್ ಹೇಳ್ತೀವಿ ನೋಡೋಣ. ಇವತ್ತು ನಾವು ಮಾಡ್ತೀವಲ್ರಿ ಸರ್ವಿಸ್ ಎಲ್ಲ ಹೇಳ್ತೀವಿ. ಜೊತೆಗೆ ವೆರಿ ಗುಡ್. ಆಮೇಲೆ ನನ್ನ ಮನೇಲಿ ಅಲ್ವಾ, ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಕೀರ್ತನೆ ಓದೋದು ಕರೆಕ್ಟ್. ಆಮೇಲೆ ಇನ್ನೊಂದು ಮಾಡ್ತೀವಿ, ಯಾರು ಮಾಡ್ತೀನಲ್ಲ ಅಂತ್ಯ ಆಶೀರ್ವಾದ ಕರೆಕ್ಟ್ ಅಲ್ವಾ. ಇದೆಲ್ಲ ನಾವು ಹೇಳ್ತೀವಿ ಒಂಥರ ಬಂದ್ಬಿಟ್ಟಿದೆ. ಅದು ಬೆಳಕ ನಾನು ಅನ್ಕೋತೀನಿ, ಮನೆಯಲ್ಲೇ ಅನ್ಕೊಂಡೆ ಮಾಡ್ಬಾರ್ದು ಅಂತ, ಅದೇ ಮಾಡ್ಲೇಬೇಕು, ಮಾಡಕ್ಕೆ ಹಂಗ ಓಕೆನಾ. ಈಗ ನೋಡ್ತೀವಿ ಆತ ಒಂದು ಟ್ರೆಡಿಷನಲ್ ಪ್ರೇ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ನಾಮ ಆಶೀರ್ವದಿಸಲ್ಪಡ್ಲಿ, ನೀನೇ ಒಂದು ಲೋಕದ ದೇವನಾಗಿದ್ದಿ, ಈ ಒಂದು ದ್ರಾಕ್ಷಾ ರಸವನ್ನ ಸೃಷ್ಟಿ ಮಾಡಿದವು ನೀನೇ ಅಂತ ಸ್ತೋತ್ರ ಮಾಡಿ ಅವರನ್ನ ತೆಗೆದುಕೊಳ್ತಾ ಇದ್ರು. ಇದು ರೊಟ್ಟಿಯನ್ನ ತಿಂದು ದ್ರಾಕ್ಷಾರಸ ಕುಡಿದ್ಮೇಲೆ ಆ ಮನೆ ಯಜಮಾನ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು. ಎಕ್ಸೋಡಸ್ 13:8-7 ಅಂತ ಒಂದು ವಿಮೋಚನ ಕಾಂಡ 13:8-7 ಅಂತ ಆತ ಮಾಡ್ತಾ ಇದ್ದ. ಆ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ನಮ್ಮ ಜನವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರ ಮಾಡಿದನ್ನು ನೆನೆಸುವುದಕ್ಕಾಗಿ ಈ ಆಚರಣೆಯನ್ನು ನಡೆಸುತ್ತೇವೆ ಎಂಬುದಾಗಿ ತಿಳಿಸಬೇಕು. Then he is to share the story of Passover. ಆವಾಗ ಆತ ಯಾವ ತರ ದೇವರವನ್ನ ನಡೆಸಿದ್ರು, ಪಸ್ಕಾ ಒಂದು ಯಾವ ತರ ದೇವದೂತನು ಅದು ಹೋದ, ಯಾವ ತರ ದೇವರವನ್ನ ಹೊರಗಡೆ ಕರ್ಕೊಂಡ್ ಬಂದ್ರು, ಎಲ್ಲಾ ಕಥೆಯನ್ನ ಹೇಳ್ತಾ ಇದ್ರು. ಸ್ವಲ್ಪ ಯೋಚನೆ ಮಾಡಿ, ಇದಕ್ಕೂ ಇವಾಗೂ ನಮ್ಮನ್ನ ಹೋಲಿಸಿ ನೋಡಿದ್ರೆ, ನಾವು ಹೋಲಿಸಿ ನೋಡಿದ್ರೆ ಇಸ್ರೇಲ್ನ ದೇವರು ಐಗುಪ್ತ ದಾಸತ್ವದಿಂದ ಬಿಡಿಸಿದ್ರು. ಈ ದಿನ ದೇವರು ನಮ್ಮನ್ನ ಯಾವ್ದನ್ನ ಬಿಡುಗಡೆ ಮಾಡಿದಾನೆ? ಪಾಪದ ಮತ್ತು ಸೈತಾನನ ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾನೆ. ಓಕೆನಾ. ಎರಡನೇದಾಗಿ ನಾವು ನೋಡ್ತೇವೆ, ದೇವರು ಆ ರೀತಿಯಾಗಿ ಅವರನ್ನ ದಾಸತ್ವ ಬಿಡುಗಡೆ ಮಾಡೋದಕ್ಕೆ ಒಬ್ಬರನ್ನ ಕಳಿಸಿದ್ರು. ಯಾರು? ಆತನು ಮೋಶೆ. ಆದ್ರೆ ಈಗ ದೇವರು ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಒಬ್ಬರು ಕಳಿಸಿದ್ದಾರೆ. ಅವ್ರು ಯಾರಂದ್ರೆ ಗಲಾತ್ಯ 1:4 ಗಲಾತ್ಯ ಬರೆದ ಪತ್ರಿಕೆ 1:4, Galatians chapter 1:4. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗಗಳಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೃಷ್ಟಿಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದ್ದಾನೆ. ನಮ್ಮನ್ನ ಬಿಡಿಸುವುದಕ್ಕಾಗಿ ದೇವರು ಯೇಸು ಕ್ರಿಸ್ತನನ್ನ ಒಪ್ಪಿಸಿಕೊಟ್ಟು ಅಲ್ವಾ. ಅದು ಮಾತ್ರವಲ್ಲ, ನೀವು ನೋಡುವುದಾದ್ರೆ ಆ ಒಂದು ಯಜ್ಞದ ಬಳಿ ಅಲ್ವಾ, ಆ ಒಂದು ಯಜ್ಞದ ಕುರಿ ಮರಿ ಯಾರಾಗಿದ್ದಾನೆ ಅಂತ ನೋಡ್ಬೇಕಂದ್ರೆ ಯೋಹಾನ 1:29 ನೋಡೋಣ. ಅದೆಲ್ಲರೂ ಗೊತ್ತಿರುವಂತ ವಾಕ್ಯನೇ, ಓದೋಣ. ಯೋಹಾನ 1:29, John chapter 1:29. John chapter 1:29. ಮರುದಿನ ಯೋಹಾನನು ಓದಪ್ಪ. ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಸಾಕು ಅಲ್ವಾ. 1 ಪೇತ್ರ 1:18-19 ಈ ತರ ಹೇಳ್ತಾರೆ. 1 ಪೇತ್ರ 1:18-19, First Peter chapter 1:18-19. ನಿಮ್ಮ ಹಿರಿಯರು ಕಳಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾಗದೆ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಹಲ್ಲೆಲೂಯಾ. ಅದೇ ಯೇಸು ಕ್ರಿಸ್ತನೇ ಆ ಒಂದು ಯಜ್ಞದ ಕುರಿಮರಿಯಾಗಿದ್ದಾನೆ. ಅದು ಮಾತ್ರ ನೀವು ನೋಡಿದ್ರೆ ಇಸ್ರೇಲ್ ಜನಗಳು ಅವರು ಆಫ್ಟರ್ನೂನೇ ಆ ಪಾಸ್ ಓವರ್ ಲ್ಯಾಮ್ ನ ವಧಿಸ್ತಾ ಇದ್ರು, ಅಂದ್ರೆ ಸಾಯಿಸ್ತಾ ಇದ್ರು ಆಫ್ಟರ್ನೂನ್, ಮಧ್ಯಾಹ್ನ. ಯೇಸು ಕ್ರಿಸ್ತನ ಸಾವು ನೀವು ನೋಡಿದ್ರೆ ಅದೇ ಸಮಯಕ್ಕೆ ಯೇಸು ಕ್ರಿಸ್ತನ ಸಹ ಅದೇ ಸಮಯದಲ್ಲೇ ಆ ಶಿಲುಬೆ ಮೇಲೆ ಆ ಒಂದು ಯಜ್ಞ ಬಲಿಯಾಗಿ ಅರ್ಪಿಸಿಕೊಟ್ಟಿದ್ದು. ಅಲ್ಲಿ ನಾನು ಹೇಳಿದೆ, ಹೆಡ್ ಆಫ್ ದ ಫ್ಯಾಮಿಲಿ ಅಲ್ಲ, ಆ ಒಂದು ಕುಟುಂಬದ ಯಜಮಾನ ಕೂರಿಸ್ಕೊಂಡು ಎಲ್ಲರನ್ನು ಆ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಈಗ ನೀವು ನೋಡುವುದಾದ್ರೆ ಇಲ್ಲಿ ನಮ್ಮ ಸಭೆಗೆ ಯಾರು ಶಿರಸ್ಸಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ತನ್ನ ಒಂದು ಕುಟುಂಬವಾಗಿರುವಂತಹ ಸಭೆಯೊಟ್ಟಿಗೆ ನಾವೆಲ್ಲರೂ ಸೇರಿ ಈ ಆತ ನೆನಪು ಮಾಡಿಕೊಳ್ಳುವ ಹಾಗೆ ಈ ಒಂದು ಕಾರ್ಯವನ್ನ ಮಾಡಿದ್ದಾನೆ. ಅದಕ್ಕೆ ಮೆಮೋರಿಯಲ್ ಅಂತ ಹೇಳುದು, ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವರು ತಾನೇ ಯಜಮಾನ ಆಗಿದ್ದುಕೊಂಡು ಶಿರಸ್ಸಾಗಿದ್ದುಕೊಂಡು ನಾವೆಲ್ಲ ಆತನ ಮಕ್ಕಳಾಗಿದ್ದುಕೊಂಡು ಒಟ್ಟಾಗಿ ಬಂದು ಆತನು ನಮಗಾಗಿ ಮಾಡಿದಂತ ಕೊಟ್ಟಂತ ರಕ್ತವನ್ನ ಆ ಒಂದು ಮಾಂಸವನ್ನ ನಾವು ಸೂಚಿಸುವ ಹಾಗೆ ಇದನ್ನ ನಾವು ತೆಗೆದುಕೊಳ್ತೇವೆ. ಎಷ್ಟು ಚೆನ್ನಾಗಿ ದೇವರು ಮಾಡಿದ್ದಾನೆ. ಆ ಒಂದು ಎರಡು ನೀವು ಹೋಲಿಸಿ ನೋಡಿದ್ರೆ, ಪ್ಯಾರಲಲ್ ಆಗಿ ನೋಡಿದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ಯಾಕೆ ನಾವು ಇದನ್ನ ಮಾಡಬೇಕು ಅಂತ. ಅಲ್ಲಿ ಯೇಸು ಕ್ರಿಸ್ತನು ಹೇಳಿದ್ರು, ನನ್ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ವಾ. ಯೇಸು ಕ್ರಿಸ್ತನ ಏನಕ್ಕೋಸ್ಕರ ನೆನೆಸ್ಕೊಳ್ಬೇಕು? ಆತನ ಮರಣವನ್ನ, ಆತನ ಪುನರುತ್ಥಾನ
ಅಲ್ವಾ? ಅದು ಮಾತ್ರವಲ್ಲ ಪ್ರಿಯರೇ, ಆತನು ನಮಗಾಗಿ ಸತ್ತು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾನಂದ್ರೆ ಅದು ನಮಗೆ ಒಳ್ಳೆ ಸುದ್ದಿನ ಕೆಟ್ಟ ಸುದ್ದಿನ? ಒಳ್ಳೆ ಸುದ್ದಿ ಅಲ್ವಾ? ಯೂಶಲ್ ಆಗಿ ಸತ್ರೆ ನಾವು ಅಳ್ತೀವಿ, ಆದ್ರೆ ಏಸಪ್ಪ ಹೇಳ್ತಾನೆ ನಾನು ನಿಮ್ಗಾಗಿ ಸತ್ತಿದ್ದೇನೆ, ಅದಕ್ಕೋಸ್ಕರ ನೀವೇನ್ ಮಾಡಬಾರ್ದು, ಅಳಬಾರ್ದು. ನೀವು ಅದನ್ನ ಕೊಂಡಾಟವಾಗಿ ದೇವರಿಗೆ ಸ್ತೋತ್ರ ಮಾಡುವಂತ ಒಂದು ಸಂದರ್ಭವಾಗಿ ಅದನ್ನ ಮಾಡಬೇಕು. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾನು ಹೇಳೋದು ಯಾವಾಗ್ಲೂ ಅಳಬಾರ್ದು. ಏಸು ಕ್ರಿಸ್ತನ ಸತ್ತನಲ್ಲ ಸತ್ನಲ್ಲ ಅಂತ ಶಿಲ್ಬೆ ನೋಡ್ಕೊಂಡು ಅಳೋದೇ ಎಷ್ಟೋ ಜನ ನೋಡಿದೀನಿ. ಅಲ್ಬಾರ್ದು ಪ್ರಿಯರೇ. ಕೇಸಪ್ಪ ನನಗೋಸ್ಕರ ಅಲ್ವೇ ಹೇಳ್ರಿ, ನಿಮ್ಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಲ್ಲಿ ಎಷ್ಟು ದೊಡ್ಡ ದೇವರು ಅಂದ್ರೆ ಎಷ್ಟೋ ಹಾಸಮ್ ಅಂದ್ರೆ ಎಷ್ಟು ಭಯಂಕರ ಆಗಿದ್ದ. ನನಗೆ ಎಷ್ಟೋ ವರ್ಷಗಳ 2024 ವರ್ಷಗಳ ಮುಂಚೆನೆ ಹೇಳ್ಬಿಟ್ಟ, ನಿಮ್ ಮಕ್ಕಳು ನಿಮ್ ಕಷ್ಟ ಕೊಡ್ತಾರ ತಂದೆ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಅದೇ ನನ್ಗೆ ಗೊತ್ತಿಲ್ಲ. ಅವಾಗ ಕೊಟ್ಟಾಗಿಂತ ಮಕ್ಕಳು ಇವಾಗ ಭಯಂಕರ ಅಷ್ಟು ಎಷ್ಟು ಕಷ್ಟ ಕೊಡ್ತಾರಲ್ಲ, ಹೇಳೋ ಮಾತೇ ಒಂಚೂರು ಕೇಳಲ್ಲಪ್ಪ. ಸತಿ ಹೇಳಿದ್ರು, ಒಂದ್ಸತಿ ಹೇಳಿದಾಗ ಅವಾಗ ನಮ್ಮ ಅಪ್ಪ ಅಮ್ಮ ಬಿದ್ದೋ ಅಂತ ಓಡ್ ಬರ್ತಾ ಇದ್ವಪ್ಪ. ನಾವಂತೂ ಎಷ್ಟು ಭಯ ಪಡ್ತಾ ಇದ್ದೀವಿ. ಏಸಪ್ಪ ಯಾವ್ದಕ್ಕೂ ಬೇಡ್ಸಲ್ಲ ಗೊತ್ತಾ, ಯಾವ್ದಕ್ಕೂ ಬೇಡ್ಸ್ತಾರೆ, ಅದು ಗೊತ್ತಾಯ್ತು ನಮ್ಮ ಮೇಲೆ. ಚಪ್ಪಲಿ ಅದಕ್ಕೆ ನನ್ನಪ್ಪ ಏಸಪ್ಪ ಹೇಳ್ದ, ಇಷ್ಟು ಚೆನ್ನಾಗಿ ನನಗೋಸ್ಕರ ಅಲ್ಬೇಡ್ರಿ, ಅರ್ಥನೇ ಇದೀರ, ನನಗೋಸ್ಕರ ಬಿದ್ದಿದ್ದೀರಾ, ಯಾರಿಗೋಸ್ಕರ ಆಗಲಿ, ನಿಮ್ಗೂ ನಿಮ್ಮ ಮಕ್ಕಳಿಗೋಸ್ಕರ ಆಗಲಿ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ಇಲ್ಲಿ ನಾನು ನಿಮ್ಮನ್ನ ಬಿಡುಗಡೆ ಮಾಡಿದ್ದೀನಲ್ಲ ಪಾಪದಿಂದ, ಸೈತಾನದಿಂದ, ಅದಕ್ಕಾಗಿ ನೀವು ಕೊಂಡಾಡಬೇಕು, ದೇವ್ರ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯ. ಆ ಒಂದು ಭಾವನೆಯನ್ನ ನಾವು ತೆಗೆದುಕೊಳ್ಬೇಕು. ನೀವು ನೋಡಿ, ಐಗುಪ್ತದಿಂದ ಹೊರಗಡೆ ಬರ್ಬೇಕಾದ್ರೂ ಸಹ ಅಷ್ಟೇ ಎಷ್ಟು ಖುಷಿಯಾಗಿ ಬಂದ, ಯಾರು ಅಲ್ಲಿ ಅಳ್ತಾ ಇರಲಿಲ್ಲ, ದುಃಖಿಸ್ತಾ ಇಲ್ಲ, ಹೋರಾಟ ಮಾಡ್ತಾ ಇರಲಿಲ್ಲ, ಸಂತೋಷವಾಗಿದ್ರು. ಯಾಕೆ ಹೇಳಿ, ದೇವರು ಅವ್ರನ್ನ ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾನೆ. ಹಂಗೆ ನಮ್ಮನ್ನ ದೇವರು ಪಾಪದ ಒಂದು ಸೈತಾನ ದಾಸತ್ವ ಬಿಡುಗಡೆ ಮಾಡಿದ್ದಾನೆ. ಅದಕ್ಕಾಗಿ ನಾವು ಸಂತೋಷವುಳ್ಳವರಾಗಿ ತೆಗೆದುಕೊಳ್ಬೇಕು ಪ್ರಿಯರೇ. ಯಾಕೆ ನಾವು ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳ್ತಾನೆ ಏಸಪ್ಪ ಅಂದ್ರೆ, ಆತನು ಸತ್ತವನಾದನು, ಆದ್ರೆ ಈಗ ಆತನ ಏನ್ ಮಾಡ್ತಾನೆ, ಜೀವಿಸುವವನಾಗಿದ್ದಾನೆ. ಆತನ ಒಂದು ಗ್ರೇಟ್ ಎಂಟಿ, ಆತನ ಸಮಾಧಿ ಖಾಲಿ ಆಗಿದೆ ಪ್ರಿಯರೇ. ಆತನು ಜೀವಿಸುವವನಾಗಿದ್ದಾನೆ. ಅದಕ್ಕಾಗಿ ನಾವು ಅದನ್ನ ಈ ಒಂದು ಸಂದರ್ಭದಲ್ಲಿ ನಾವು ಈ ಕಮ್ಯುನಿಯನ್ನ ಸೆಲೆಬ್ರೇಟ್ ಮಾಡಬೇಕು. ಅದು ಮಾತ್ರವಲ್ಲ, ಎರಡನೇದಾಗಿ ಆತನು ಸತ್ತು ಪುನರುತ್ಥಾನಾಗಿ ಎದ್ದು ದೇವರ ಬಲಗೈಯಲ್ಲಿ ನಮಗಾಗಿ ವಿಜ್ಞಾಪಿಸ್ತಾ ಇದ್ದಾನೆ. ಅದು ತಿರುಗಿ ಬರೋಣವಾಗಿದ್ದಾನೆ, ನಮ್ಮನ್ನ ಕರ್ಕೊಂಡು ಹೋಗ್ತಾನಲ್ಲ. ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಾಗೆ, ಕೊಂಡಾಡುವಾಗೆ ನಾವು ಈ ಒಂದು ಕಮ್ಯುನಲ್ಲಿ ಪಾಲ್ಗೊಳ್ಬೇಕು. ಓಕೆ, ಇದೇ ಈ ಒಂದು ಕಮ್ಯುನಿಟಿ ಮತ್ತೊಂದು ಕಲ್ತ್ಕೋಬೇಕಾಗಿ ಏನಂದ್ರೆ, ಯಾವ ತರ ನಾನು ಕಮ್ಯುನನ್ನ ತೆಗೆದುಕೊಳ್ಬೇಕು. 1 ಕೊರಿಂಥ 11:27-29 ಓದೋದು ಬೇಡ, 7 ವಚನ ಮಾತ್ರ ಓದ್ಬೇಕು ಸಾಕು. ಇಲ್ಲಿ ನಾವು ನೋಡ್ತೇವೆ, ಪೌಲನ ಮೂಲಕವಾಗಿ ದೇವರಾತ್ಮ ಹೇಳ್ತಾ ಇದ್ದಾನೆ, ನೀನು ಯೋಗ್ಯಲಾಗಿ ತೆಗೆದುಕೊಳ್ಬೇಕು. ಯು ಹ್ಯಾವ್ ಟು ಟೇಕ್ ಇನ್ ಎ ವರ್ದಿ ಮ್ಯಾನರ್ ಅಲ್ವಾ? ಅದು 1 ಕೊರಿಂಥ 11:27 ಓದಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಸಾಕು. ಅಯೋಗ್ಯವಾಗಿ ಅಂತ ನೋಡ್ತೀವಲ್ಲ ನಾವು. ಅದಕ್ಕೆ ನಾವೇನ್ ಮಾಡ್ಬೇಕಾಗಿದೆ, ಅಯೋಗ್ಯವಾಗಿ ತೆಗೆದುಕೊಳ್ಬಾರ್ದು. ಪೌಲ ಬರೆಯುವಂತ ಸಮಯದಲ್ಲಿ ಕೊರಿಂಥದಲ್ಲಿ ಅನೇಕರು ನೋಡಿದಾದ್ರೆ ಆ ಕರ್ತನ ಒಂದು ಭೋಜನವನ್ನ, ಏಸು ಕ್ರಿಸ್ತನ ಸಾವನ್ನ ನೆನೆಸದೇ ತೆಗೆದುಕೊಳ್ತಾ ಇದ್ರು. ಚೆನ್ನಾಗಿ ಕೇಳಿಸ್ಕೊಳ್ತೇವೆ, ಏಸು ಕ್ರಿಸ್ತನ ಸಾವನ್ನ ನೆನೆಸ್ಕೊಳ್ತಾ ಇರ್ಲಿಲ್ಲ. ದೇ ವರ್ ನಾಟ್ ಥಿಂಕಿಂಗ್ ಅಬೌಟ್ ದ ಡೆತ್ ಆಫ್ ಜೀಸಸ್. ಏಸು ಕ್ರಿಸ್ತನ ಆ ಒಂದು ಮರಣವನ್ನ ನೆನೆಸದೇ ಅವ್ರು ಏನ್ ಮಾಡ್ತಾ ಇದ್ರು, ತೆಗೆದುಕೊಳ್ತಾ ಇದ್ರು. ಅವ್ರು ಹೆಂಗ್ ತೆಗೆದುಕೊಳ್ತಾ ಇದ್ರು ಅಂದ್ರೆ, ಅವ್ರಿಗೊಂದು ಊಟದ ಹಾಗೆ ನೀವು ನೋಡಿರ್ಬೋದು. ಅದೇ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅವರೊಂದು ಲವ್ ಫೀಸ್ಟ್ ಅಂತ ಮಾಡ್ತಾ ಇದ್ರು. ಪ್ರೀತಿಯ ಭೋಜನ ಅಂತ ನಾವು ಲವ್ ಫೀಸ್ಟ್ ನಾವು ಕೂಡ ಮಾಡ್ತಿದ್ದೇವೆ. ಅನೇಕ ಸಭೆಗಳಲ್ಲಿ ಲವ್ ಫೀಸ್ಟ್ ಮಾಡ್ತಾ ಇದ್ರು. ಅವ್ರು ಆ ಲವ್ ಫೀಸ್ಟ್ ಈ ಕಮ್ಯುನಿಟಿ ಎರಡನ್ನೂ ಏನ್ ಮಾಡ್ಕೊಂಡ್ಬಿಟ್ಟಿದ್ರು, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು. ಗಲಿಬಿಲಿಯಿಂದ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಒಂದು ಲವ್ ಫೀಸ್ಟ್ ನೇ ಕಮ್ಯುನ್ ಅನ್ಕೊಂಡ್ಬಿಟ್ಟು ಆ ಒಂದು ಭೋಜನವನ್ನೇ ತೆಗೆದುಕೊಳ್ತಾ ಇದ್ರು. ಅದಕ್ಕೆ ಪೌಲ ಹೇಳ್ತಾನೆ, ನೀವು ಒಬ್ರಿಗೊಬ್ರು ಕಾಟ್ಕೊಳ್ಳೋದಿಲ್ಲ,
ಒಬ್ರು ಇಲ್ಲ, ಒಬ್ರು ಊಟ ಇಲ್ಲ, ಒಬ್ರು ಊಟ ಇದೆ, ನೀವು ನೋಡಿದ್ರೆ ತಿಂತಾನೆ ಇದ್ದೀರಿ ನಿಮ್ಮ ಪಾಡ್ ನೀವು. ಆ ತರ ಇದ್ರು ಅವರು. ಕೊರಿಂಥದವರು ತಮ್ಮ ಹೊಟ್ಟೆಗಾಗಿಯೇ ಈ ಒಂದು ಬೋಧನೆ ಸಹ ಅನ್ಕೊಂಡ್ಬಿಟ್ಟಿದ್ರು. ಅದು ಯೇಸು ಕ್ರಿಸ್ತನ ಒಂದು ಮರಣವನ್ನ ಅವರು ಯೋಚನೆ ಮಾಡ್ತಾನೆ ಇರಲಿಲ್ಲ ಪ್ರಿಯರೇ. ಅದೇ ತರವಾಗಿ ಈಗಿನ ದಿನಗಳಲ್ಲಿ ನಾವು ಕರ್ತನ ಮೇಜಿನ ಬಾಗ್ ಬರ್ತೇವೆ, ಆ ರೊಟ್ಟಿ ದಾಸಾದನೆ ಇಟ್ಕೊಳ್ತೇವೆ. ನಮ್ಮ ಮೈಂಡಲ್ಲಿ ಏನಿರ್ತದೆ, ಎಂತಹ ಥಾಟ್ಸ್ ಇರುತ್ತೆ ಅಂದ್ರೆ, ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಓಕೆನಾ? ಎಂತಹ ಥಾಟ್ಸ್ ಇರುತ್ತೆ ಅಂದ್ರೆ, ಸಭೆಯಿಂದ ಹೋದ್ಮೇಲೆ ಏನು ಊಟ ಮಾಡ್ಬೇಕು, ಏನ್ ಅಡುಗೆ ಮಾಡೋಣ ಅಲ್ವಾ? ಗಂಡಸರಿಗಂದ್ರೆ ಕ್ರಿಕೆಟ್ ಹೋಗ್ತಾ ಇದ್ರೆ ಹೋಗ್ತಾ ಇರ್ತ ಮೈಂಡಲ್ಲಿ, ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾರೆ ನೋಡ್ಬೇಕು ನಾವು ಅಲ್ವಾ? ಆಮೇಲೆ ಅಯ್ಯೋ ವಾರ ಎಲ್ಲ ಬಟ್ಟೆ ಹೋಗಿದ್ವಿ, ಅಯ್ಯೋ ಮತ್ತೊಬ್ಬ ರೀತಿನ ಇಸ್ಕೊಂಡ್ ಬರ್ಬೇಕಾಗಿತ್ತು, ಏನೋ ಇಸ್ಕೊಂಡ್ ಬಂದಿದ್ವಿ ನಾನು ಇವತ್ತು. ಅಯ್ಯೋ ಫೋನ್ ಮಾಡ್ಬೇಕಾಗಿತ್ತಲ್ಲ, ಫೋನ್ ಮಾಡ್ಬಿಟ್ಟಿದ್ದೀನಿ, ಫೋನ್ ಮಾಡ್ಬೇಕು ಅಲ್ಲ ಪ್ರಿಯರೇ? ಅಯ್ಯೋ ಮನೆ ಬಿಟ್ಟು ಬಂದಿದ್ದಾನ, ಮನೆ ಯಾವ ಕಾಲ ಬಂದಿದ್ದಾನ ಏನೋ ಅಲ್ಲ, ಮನೆ ಬಿಟ್ಟು ಬಂದಿದ್ದೀನಲ್ಲ, ಮನೇಲಿ ಏನಾಗ್ತಾ ಇದೆಯೋ, ಅಯ್ಯೋ ಇದು ಬಾಗಿಲು ಸರ ಮುಚ್ಚಿದೀನೋ ಇಲ್ವೋ, ಅಯ್ಯೋ ನಾವಂತೂ ಬಾಗಿಲು ಸರ ಮುಚ್ತೀವಲ್ಲ, ಹೆಸರು ನೋಡ್ತೀವಲ್ಲ, ಏಸಪ್ಪ ನಷ್ಟನಂತು ನಾವು ಒಂದ್ಸರಿ ಬಾಗಿಲು ಬರ್ತಾ ಇದೆ ಅಲ್ವಾ? ಯಾಕಂದ್ರೆ ಎಲ್ಲ ಯೋಚನೆಗಳು ನಮ್ಗೆ ಇರುತ್ತಲ್ಲ, ಹಂಗೆ ಅವ್ರಿದ್ದು. ಆದ್ರೆ ನಾವು ಬರ್ಬೇಕಾದ್ರೆ ಏನಂತ ನಾವು ಎಲ್ಲ ನೋಡ್ಕೋಬೇಕು, ನಾವ್ ಯಾವ್ದನ್ನ ಯೋಚನೆ ಮಾಡ್ಬೇಕು, ಆತನ ಒಂದು ಮರಣವನ್ನ, ಆತನ ಪುನರುತ್ಥಾನವನ್ನ, ಆತನ ಒಂದು ತ್ಯಾಗವನ್ನ ನಾವು ನಮ್ಮ ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡುವವರಾಗಿ ನಾವು ಅದನ್ನ ತೆಗೆದುಕೊಳ್ಬೇಕು. ಮತ್ತೊಂದು ಹೇಳ್ತಾರೆ, ಅಯೋಗ್ಯವಾಗಿ ತೆಗೆದುಕೊಳ್ಬೇಡಿ. ನಾನು ಯಾವಾಗ ಹೇಳಿಗೆ ಅಲ್ಲಿ ಹೇಳ್ತಾ ಇರುವಂತ ಅಯೋಗ್ಯತೆ ಅಥವಾ ಯೋಗ್ಯತೆ ಅದಲ್ಲ, ಅರ್ಥ ಆಯ್ತಲ್ಲ? ನಾವು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಆತನನ್ನ ನಂಬಿಕೊಂಡು ಜೀವಿಸ್ತಾ ಇರ್ಬೇಕಾದ್ರೆ ನಾವು ಅಯೋಗ್ಯರಲ್ಲ, ನಾವು ಯೋಗ್ಯರೇ. ಆದ್ರೆ ಈ ಅಯೋಗ್ಯ ಅಂತ ಹೇಳ್ತಾ ಇರ್ತಾರೆ ಈ ತರ ಯೋಚನೆ ಮಾಡುವುದರಲ್ಲಿ, ಅರ್ಥ ಆಯ್ತಲ್ಲ? ನಮ್ಮ ಮನಸ್ಸಿನಲ್ಲಿ ಏನಿದೆ, ಯಾವ್ದು ಕುರಿತ ಯೋಚನೆ ಮಾಡಿ ಬಂದು ತೆಗೆದುಕೊಳ್ತಾ ಇದೀವಿ, ಅರ್ಥ ಮಾಡ್ಕೊಂಡಿದೀವಾ? ಅದನ್ನ ಸಾವ ನೆನೆಸ್ತಾ ಇದೀವ ನಾವು, ಅದನ್ನ ನೆನೆಸುವವರಾಗಿ ಬಂದು ತೆಗೆದುಕೊಳ್ಬೇಕು. ಮತ್ತೊಂದು ಸಹ ಹೇಳ್ತಾರೆ ಪ್ರಿಯರಲ್ಲಿ, ಯಾವ್ದಾದ್ರು ತೆಗೆದುಕೊಳ್ಬೇಕಂತೆ, ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಸೆಲ್ಫ್, ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೋಬೇಕು. ಎಲ್ರು ಹೇಳಿ, ನಾನು ಕೇಳಿಸ್ಕೊಂಡೆ ಸರಿಯಾಗಿ, ಬೇರೆಯವ್ರನ್ನ ಅಂತ ಹೇಳ್ಬಿಟ್ಟಿರೋದು ಅನ್ಕೊಂಡೆ ನಾನು. ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೋಬೇಕು. ನಾನು ಯಾವಾಗ್ಲೂ ಅನೇಕ ಸಾರಿ ನಾವು ಬೇರೆಯವ್ರನ್ನ ಪರಿಶೋಧನೆ ಮಾಡಕ್ ಹೋಗ್ಬೇಡಿ, ಓಕೆನಾ? ನಾವು ಬೇರೆಯವ್ರನ್ನ ಸರಿ ಮಾಡಕ್ ಆಗಲ್ಲ ಪ್ರಿಯರೇ, ಮಾಡ್ಬೇಕು, ಆದ್ರೆ ಯಾವಾಗ್ಲೂ ಮಾಡಕ್ ಆಗಲ್ಲ, ಬಿಟ್ಬಿಡ್ಬೇಕು, ಓಕೆನಾ? ನಮ್ಮನ್ನ ನಾವು ಎಕ್ಸಾಮ್ ಮಾಡ್ಬೇಕಂದ್ರೆ ಏನನ್ನ ನಾವು ಪರಿಶೋಧನೆ ಮಾಡ್ಕೋಬೇಕಂದ್ರೆ, ಯಾವ ಒಂದು ಕಾರ್ಯದಲ್ಲಿ ನಾನು ರಿಪೆಂಟ್ ಆಗ್ಬೇಕು, ಯಾವ ಒಂದು ಪಾಪದ ಪ್ರಾಯಚಿತ್ತ ನಾವು ಹೊಂದ್ಕೊಳ್ಬೇಕು, ಅರ್ಥ ಆಯ್ತಲ್ಲ? ಪಾಪಕ್ಕೆ ನಾನು ಪ್ರಾಯಚಿತ್ತ ಪಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಬಿಫೋರ್ ವಿ ಕಮ್ ಟು ದ ಟೇಬಲ್, ನಾವು ಒಂದು ಕರ್ತರ ಮೇಜಿನ ಮುಂಭಾಗಕ್ಕೆ ಬರಕ್ ಮುಂಚಿತವಾಗಿ ಯೋಚನೆ ಮಾಡಿದ್ವಿ, ಯಾವ ಒಂದು ವಿಷಯದಲ್ಲಿ ನಾನು ರಿಪೆಂಟ್ ಆಗ್ಬೇಕಾಗಿದೆ. ನಾನ್ ನಂಬೋದು ಏನ್ ಗೊತ್ತಾ, ದೇವರಾತ್ಮ ನಿಮ್ಗೆ ಚೆನ್ನಾಗಿ ತೋರಿಸ್ಕೊಡ್ತಾನೆ. ಎಷ್ಟು ಒಳ್ಳೆ ಮಾತ್ರ ಅಲ್ಲ, ಆತರ ಭಯಂಕರನು ಅನ್ನಕ್ಕೆ, ಸ್ಟ್ರಿಕ್ಟ್ ಗಾಡ್ ಅನ್ನಕ್ಕೆ, ಅದನ್ನ ಕಣ್ಮುಚ್ಕೊಂಡು ಏನ್ ಸಾಕು, ನಾವೇ ಮರ್ತೋಗ್ಬಿಟ್ಟಿರ್ತೀವಿ, ಏನೋ ಮಾತಾಡ್ಬಿಟ್ಟಿರ್ತೀವಿ, ಅವ್ರು ನೊಂದ್ಕೊಂಡ್ಬಿಟ್ಟಿರ್ತಾರೆ ಅಂತೋಸ್ರಲ್ಲಿ ನೀವು ಮಾತಾಡಿದ್ರೆ ಅಲ್ವಾ? ಅದು ನಾವೇನ್ ಮಾಡ್ತೀವಿ, ಇಲ್ಲ ದೇವ್ರೆ ಅವ್ರು ಮಾಡಿ ಸರಿನಾ ಅಲ್ವಾ? ಏಸಪ್ಪ ಯಾವಾಗ್ಲೂ ಅವಿಶ್ವಾಸಿನ ತಿದ್ದೋದಿಲ್ಲ. ಲಿಸನ್ ಟು ಮೀ ಅಗೈನ್, God will not correct the unbelievers where believer unbeliever are there. ಅರ್ಥ ಆಯ್ತಲ್ಲ? ಒಬ್ಬ ವಿಶ್ವಾಸ ಅವಿಶ್ವಾಸಿ ಇದಾನಂದ್ರೆ ದೇವ್ರ ಅವಿಶ್ವಾಸಿನ ಲೆಕ್ಕ ಕೇಳೋದೇ ಇಲ್ಲ, ವಿಶ್ವಾಸಿನೇ ಕೇಳೋದು. ಎಷ್ಟು ಭಯಂಕರ ಅಲ್ಲ? ನಾನು ಅನೇಕ ವಿಶ್ವಾಸಿಗಳ ಕೇಳಿದೀನಿ, ಏನಂತೆ ನನಗೆ ಮಾತಾಡ್ತಾರೆ, ದೇವ್ರು ನಮ್ ಗಂಡ ಚೆನ್ನಾಗಿದ್ದಾನೆ, ಅವನ ವಿಶ್ವಾಸಿ. ಅದು ಮಾತ್ರವಲ್ಲ, ಎಷ್ಟಪ್ಪ ಹೇಳೋದು ವಿಶ್ವಾಸ ಅವಿಶ್ವಾಸ ಹೆಂಗ್ ಗೊತ್ತಾ? ಗಂಡ ಹೆಂಡತಿ ಆಗ್ಲಿ, ಯಾವ ರಿಲೇಶನ್ಶಿಪ್ ಆಗ್ಲಿ, ಯಾರು ಬಲವಾಗಿರ್ತಾರೆ ದೇವರಲ್ಲಿ, ವೀಕ್ ಆಗಿರ್ತಾರೆ ನಾವು, ಮೇಬಿ ಎನಿ ಸ್ಪೌಸ್ ಓಕೆನಾ, ಗಂಡ ಆಗಿದೆ ಅಂತ ವೀಕ್ ಆಗಿರ್ತಾರ, ಅವ್ರನ್ನ ಕೇಳೋದು ಏನಾಂಟಿ ನಮ್ ಗಂಡ ಮಾಡ್ಕೊಂಡ್ರೆ ನಿದ್ದೆ ಸಖತ್ತ ಬರೀತಾನೆ, ನನ್ ಮಾತ್ರ ನಿದ್ದೆನೆ ಬರ್ತಾ ಇಲ್ಲ, ನನಗೆ ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ, ಎಲ್ಲ ಪ್ರೇರು ಬರ್ತಾ ಇದೆ, ನಮ್ ಗಂಡರು ಪ್ರೇರ್ ಮಾಡ್ತಾ ಇದ್ದೇವೆ, ಹೆಂಗ ಅಂತ ಕೇಳಿ ನಾನು ಒಪ್ಪಿಸ್ತು, ಏಸಪ್ಪ ವಿಶ್ವಾಸಿ. ಯಾಕಂದ್ರೆ ಆಕೆನ ದೇವ್ರು ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ, ಅದ್ ಮಾತ್ರ ಅಲ್ಲ, ವಿನಿ
ಬ್ಲೆಸ್ಸಿಂಗ್ಸ್ ಇದೆ. ವಿ ಡೋಂಟ್ ವಾಂಟ್ ದ ಪ್ರಿವಿಲೇಜ್, ಸಾರಿ ರೆಸ್ಪಾನ್ಸಿಬಿಲಿಟಿ. ಆಕೆನ ಸೂಪರ್ ಆಗಿ ಕಳಿಸ್ತಾರೆ ದೇವರು. ತುಂಬಾ ಚೆನ್ನಾಗಿ ನಡೆಸ್ತಾರೆ ದೇವರು. ಆಕೆ ಮೂಲಕನೇ ಅವ್ರ ಕುಟುಂಬನೇ ಬಂತು ಪ್ರೇಯರ್. ಥ್ರೂ ಅವರ್ ಪ್ರೇಯರ್ಸ್ ಓನ್ಲಿ, ಲಿಟರಲಿ ಐ ಕ್ಯಾನ್ ಸೇ ದಟ್. ಅಂದ್ರೆ ಪ್ರೇಯರ್ ಇಂದಾನೇ ಅವ್ರ ಕುಟುಂಬನೇ ಬಂತು. ಅವರು ದೇವ್ರು ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅನೇಕರಿಗೆ ಆಶೀರ್ವಾದವಾಗಿದ್ದಾರೆ. ಆದ್ರೆ ಕೆಲವು ವಿಷಯಗಳು ಬರ್ಬೇಕಾದ್ರೆ ಅವ್ರು ಎಷ್ಟು ಕೋಪ ಬಂತು ಗೊತ್ತಾ? ಅದೇ ಆಂಟಿ ಕೇಳ್ಬಾರ್ದು ನನ್ನ ಅಂದ್ರೆ ನಾನು ಹೇಳೋದು ಕೇಳಲಿನ್ನೇ ಏಸಪ್ಪ ನಿನ್ನೆ ಕೇಳೋದು, ಯಾಕೆ ನೀನೇ ಬಲವಾಗಿರೋದು. ಸೊ ವೀಕಾಗಿರೋನ್ನ ಕೇಳೋದು ದೇವರು. ಹಂಗೆ ವಿಶ್ವಾಸಿನೇ ಕೇಳು, ಆ ವಿಶ್ವಾಸಿನೇ ದೇವ್ರು ಹೇಳೋದು ಬಾಯ್ ಮಚ್ ಮಾತಾಡಬೇಡ, ಕೆಟ್ಟ ಮಾತು ಬರಬಾರ್ದು. ಅವಿಶ್ವಾಸಿ ಅಮ್ಮ ಸಂಸ್ಕೃತ ಹಂಗೆ ಹೇಳ್ತಾ ಈ ಕೆಲಸ ಸುಮ್ಮನೆ ನಮ್ಗೆ ಬರುತ್ತೆ. ನಾನ್ ಸರಿ ಇದ್ದೀನಲ್ಲ, ದೇವ್ರ ಮುಂದೆ ಸರಿ ಇಲ್ಲ. ನಾವು ಚೆನ್ನಾಗಿ ತಿಳ್ಕೊಳ್ತೀವಿ, ದೇವ್ರ ಮುಂದೆ ನಾವು ಸರಿ ಇಲ್ಲ. ನನ್ನೇ ಸ್ವಲ್ಪ ಮನುಷ್ಯ ನೋಡಂಗೆ ನೋಡೋದಿಲ್ಲ. ಮನುಷ್ಯ ನಾವೇನ್ ನೋಡ್ತೀವಿ? ಮೇಲೆ ನೋಡ್ತೀವಿ, ಔಟರ್ ಅಪಿಯರೆನ್ಸ್. ನಾನು ಕೂತ್ಕೊಂಡಿದ್ದೆ ಕೂಡ ಅನ್ಕೋತಾ ಇದ್ದೆ, it's very very hard to evaluate one man's spiritual condition ಅಲ್ಲ, ಸ್ಪಿರಿಚುವಲ್ ಒಂದು ಸ್ಪಿರಿಚುಯಾಲಿಟಿನ, ಒಂದು ಆತ್ಮಿಕವಾಗಿ ಹೆಂಗಿರ್ತಾರೆ ಮನುಷ್ಯರು ದೇವ್ರು ತುಂಬಾ ಕಷ್ಟ ಪಡಿ. ನಾವು ಅನೇಕ ಸಾರಿ ಏನ್ ಮಾಡ್ಬಿಡ್ತೀವಿ, ಹೊರಾಂಗಣವಾಗಿ ನೋಡ್ಬಿಟ್ಟು ಇಷ್ಟೇ ಕದೆ ಅವರು ನೋಡಕ್ ಹೆಂಗಿರ್ತಾರೆ ಗೊತ್ತಾ? ಫುಲ್ ಮಾಡರ್ನ್ ಆಗಿರ್ತಾರೆ. ಅವ್ರು ದೇವ್ರನೇ ಇಲ್ಲ ಸರಿಯಾಗಿ ಇಟ್ಕೊಂಡ್ಬಿಡ್ತೀವಿ ನಾವು. ನೋಡ್ಕೊಂಡು ಅವ್ರೇ ದೇವ್ರ ಸರಿಯಾಗಿರ್ತಾರೆ, ದೇವ್ರ ಮೇಲೆ ನೋಡ್ತಾ ಇರ್ಬೇಕಾದ್ರೆ ಅವ್ರು ಸರಿ ಅಂತಾರ. ಸ್ವಲ್ಪ ನಾನು ಟ್ರೆಡಿಷನಲ್ ಆಗಿದ್ದೆ, ನಾನು ಸರಿ ಇಲ್ಲ. ಜಸ್ಟ್ ಎಕ್ಸಾಂಪಲ್, ಟ್ರೆಡಿಷನಲ್ ಇರ್ಬಂತಿಲ್ಲ. ಅಪ್ಪ ಚೆನ್ನಾಗಿ ಬಟ್ಟೆ ಹಾಕ್ಬಿಟ್ರಮ್ಮ ಸ್ವಾಮಿ, ಓಕೆನಾ? ಐ ಮಾಸ್ ಓಕೆನಾ? ಹೇಳ್ತಾ ಇದ್ದೀನಿ, ನಾವು ಹೊರಗಡೆ ನೋಡ್ತಿರ್ತೀವಿ. ಅದಕ್ಕೋಸ್ಕರವಾಗಿ ನಾವು ದೇವ್ರ ಮುಂದೆ ಯಾವತ್ತೂ ಅಷ್ಟೇ ನಾವು ಅನ್ಕೋತೀವಿ, ನಾವು ದೇವ್ರು ಹೇಳ್ತಾನೆ ಇರ್ತಾರೆ ರಿಪೆಂಟ್ 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 ಫಾರ್ ದ ಸಿನ್. ದಟ್ಸ್ ಸಿನ್ ಅಂತ ನಮ್ಮ ಪ್ರಕಾರ ಸಿನ್ ಅಲ್ಲ. ಅದು ಏಸಪ್ಪ ಹೇಳ್ತಾನೆ, ದಯವಿಟ್ಟು ಕೇಳಿದ್ದೆ ದೇವ್ರ ಆತ್ಮ. ಅದೇ ಹೇಳ್ತೀನಿ, ಕಣ್ಣು ಮುಚ್ಕೊಂಡು ಮಾಡಿದ್ರೆ ಕತ್ತಲ ಮೇಜೆ ಮುಂದೆ ಬರ್ಬೇಕು ಮುಂಚಿತವಾಗಿ ಅದ್ಭುತವಾಗಿ ದೇವ್ರ ಆತ್ಮ ಅಲ್ಲೇ ಅವಾಗಲೇ ಮನಸ್ಸಲ್ಲಿ ಬಿಟ್ಕೊಟ್ಬಿಡಿ. ಹೌದೇ ಏಸಪ್ಪ ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ ನನ್ನ ಹೆಂಡತಿಗೆ, ಹೌದೇ ಏಸಪ್ಪ ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ ನನ್ನ ಗಂಡನಿಗೆ, ಹೌದೇ ಏಸಪ್ಪ ನನ್ನ ಮಕ್ಕಳನ್ನ ನೋಯಿಸ್ಬಿಟ್ಟಿದ್ದೀನಿ. ಈ ತರ ಯಾವಾಗ್ಲೂ ಅಷ್ಟೇ. ನಾನು ನೋಡಿದೆ, ನನ್ನ ಅನುಭವ ಕೂಡ ನನಗಿದೆ. ಚಿಕ್ಕ ಮಕ್ಕಳಿಗೆ ಅವರು ಚಿಕ್ಕ ಮಕ್ಕಳಿಗೆ ಹೊಡೆದಿದ್ದಕ್ಕೆ ಹೊಡ್ಬೇಕು ಸಿಸ್ಟರ್ಗೆ, ಒಬ್ಬ ಸಿಸ್ಟರ್ಗೆ ಅವ್ರ ಮಗಳನ್ನ ಹಾಕಿ ಚೆನ್ನಾಗಿ ಹೊಡ್ಬಿಟ್ರು ಅಮ್ಮ. ಓಕೆನಾ? ಇದು ತರ ಮಕ್ಕಳು ತುಂಬಾ ತಿಕ್ಕೆ ಪ್ರಾರ್ಥನೆ ಮಾಡ್ತಾವ್ ರಾತ್ರಿ ಅವರು. ಅವಾಗ ದೇವ್ರು ತೋರಿಸಿದ್ರು, ನೀ ನಿನ್ನ ಮಗನ್ನ ಹೊಡೆದೆ ಅಂತ. ಆ ಅಮ್ಮ ತುಂಬಾ ಹೋಗ್ಬಿಡ್ತು. ಇದೇ ದೇವ್ರೆ ನನ್ನ ಮಗ ತುಂಬಾ ಗಾಟ ಮಾಡ್ತಾವನೆ, ಅದಕ್ಕೆ ನಾನು ಹೊಡೆದಿದ್ದೀನಿ. ದೇವ್ರ ಸ್ವಲ್ಪ ರಿವೀಲ್ ಮಾಡಿದ್ರು. ಸ್ವಲ್ಪ ಹಿಂದೆ ಹೋದ್ರು, ನಿನ್ ಮಗನ್ ಹೊಡೆಯಕ್ ಮುಂಚೆ ನೀನ್ ಏನ್ ಮಾಡಿದೆ ಅಂದ್ರು. ಅವ್ರ ಮಗ ಹೊಡೆಯಕ್ ಮುಂಚೆ ಅವ್ರ ಗಂಡ ಆ ಅಮ್ಮನ ಬೆಂದು ಆಫೀಸ್ಗೆ ಹೋಗ್ತು. ಕೋಪ ಬಂತು ನೋಡ ಅಮ್ಮನಿ, ಅವ್ನು ಟೀಟೈ ಮಾಡ್ದ ನೋಡಿ ಬಾಸ್ಬಿಟ್ಲ ಅಷ್ಟೇ. ಅದೇ ದೇವ್ರೆ, ಇಸ್ ಇಟ್ ರೈಟ್ ವಾಟ್ ಯು ಡನ್? ನೀನ್ ಮಾಡಿ ಸರಿನಾ? ಯಾಕೆ ಹೇಳಿ, ಯಾರ ಕೋಪ ಯಾರು ಬಿಡ್ತಾರೆ? ಅಲ್ಲೇ ನಾವು ಮಾಡೋ ತಪ್ಪು. ನಾನು ನಿಯತ್ತಾಗಿದ್ರೆ, ನಾನ್ ಸರಿಯಾಗಿರೋದಾದ್ರೆ ಆಫೀಸ್ಗೆ ಹೋದಂತ ಗಂಡನ್ನ ಫೋನ್ ಮಾಡಬೇಕು. ನಾನು ಯಾಕಂದ್ರೆ ವಾಟ್ ಈಸ್ ದಟ್? ಪಾಪ ಮಕ್ಕಳ ಕೊಡೋದು ಯಾರು ಇಲ್ಲ, ಪಾಪ ಬರ ಹಿಂಡ್ರು ಅವ್ರು ಆಗ ಬಾರ್ಸೋದು. ಅದಕ್ಕೆ ದೇವ್ರೆ, ತಪ್ಪು ಮಗಳೇ ನೀನ್ ಮಾಡ್ತಾರೆ, ನಿನ್ ಮಗಾನೇ ನೀನ್ ಉಡ್ಸಿದ್ದೆ, ನಾನ್ ಕೊಟ್ಟಿದ್ದೆ ಅದೊಳಗೆ ಆದ್ರೂ ಸಹ ಗೊತ್ತಲ್ಲ ಪ್ರಿಯರೇ, ಒಂದೊಂದು ತಪ್ಪಿಗೆ ಒಂದು ಏಟಿದೆ. ನೀವು ನೋಡ್ಬೋದು, ಚಿಕ್ಕನ್ ಮಾಡಿ ಚಿಕ್ಕದಾಗ ಹೊಡಿಬೇಕು. ಚಿಕ್ಕನ್ ಮಾಡ್ಲಿಕ್ಕೆ ಹಂಗ್ ಹೊಡಿತಾರ, ಅಮ್ಮ ಹೆಂಗ್ ಬಾಡಿಸ್ತಾರಮ್ಮ ಮಕ್ಕಳನ್ನ. ನಾನು ಅನೇಕ ಸಾರಿ ಪ್ರಿಯರೇ ಅನ್ಕೊಳ್ತೀನಿ, ನನ್ನ ಏಸಪ್ಪ ಎಷ್ಟು ಒಳ್ಳೆ ಯಾವಾಗ ನಾನು ಐ ಆಮ್ ಎಕ್ಸಾಂಪಲ್. ಯಾಕಂದ್ರೆ ನಾನು ಅಷ್ಟೇ ಅನ್ಕೋತೀನಿ, ಈ ಮಕ್ಕಳು ಅಪ್ಪ ಅಮ್ಮನ ವಹಿಸ್ಬೇಕಾದ್ರೆ ಸಪ್ಪ ನಂಗೆ ಮದುವೆ ಮಾಡ್ತಾರೆ, ಈ ಅಪ್ಪ ಅಮ್ಮನ ಮಕ್ಕಳು ಹೊಡಿಬೇಕಾದ್ರೆ ಸಪ್ಪ ನನಗೆ ಈ ಮಕ್ಕಳು ಕೊಂಡಿಲ್ಲ ಮದುವೆ ಮಾಡ್ತಾರೆ. ಮೋಸ ಪ್ರಿಯ ಹಂಗೆ ಇರ್ಬಾರ್ದೆ, ನಂಗೆ ಹೋಗಿದ್ದಾರೆ ಅಲ್ಲ ಹಿಂಗ್ ಹೊಡಿತಾರ ಮಾಕಿ ಪಾಪ, ಹಂಗ ಮಾಡ್ಬಾರ್ದು ಅಲ್ವಾ? ಹೇಳ್ತೀನಿ, ತಕ್ಕದಾಗಿ ಶಿಕ್ಷೆ ಅಕಾರ್ಡಿಂಗ್ ಟು ದ ಮಿಸ್ಟೇಕ್ ವಿ ಹ್ಯಾವ್ ಟು ಡೂ. ಆ ಕರೆಕ್ಟಾಗಿ ಪನಿಷ್ಮೆಂಟ್ ಕೊಡ್ಬೇಕು. ನಾನು ಏಸಪ್ಪ ನೋಡಿ, ಅದು ಕರೆಕ್ಟಾಗಿ ಪನಿಷ್ಮೆಂಟ್ ಕೊಡೋದು ಈಸ್ ವೆರಿ ಗುಡ್. ವಿ ಹ್ಯಾವ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಹಿಮ್ ಅಲ್ವಾ? ಅದಕ್ಕೆ ಅದ ರಿಪೀಟ್ ಆಗಬೇಕು. ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಪಾಪ ಅಲ್ಲ ಅಂತ ಅನ್ಕೋತೀವಿ, ಅದೇ ನಮ್ಮ ಪಾಪನೇ. ಓಕೆನಾ? ಎರಡನೇದಾಗಿ ಯಾವ್ದಕ್ಕೋಸ್ಕರ ನಾವು ಯಾವ ತರ ನಾವು ಯೋಚನೆ ಮಾಡ್ಕೊಂಡು ಮುಂದೆ ಬರ್ಬೇಕು ಅಂದ್ರೆ, ನಾವು ಯಾವ್ದನ್ನ ಮಾಡ್ಬೇಕು ಅಂದ್ರೆ, ಎರಡನೇದಾಗಿ
ನಾನು ಮಾಡುವಂತ ಪಾಪಕ್ಕೆ ಕ್ಷಮಾಪಣೆ ತೆಗೆದುಕೊಂಡವರಾಗಿ ಬರಬೇಕು. ಫರ್ಗಿವ್ನೆಸ್, ವಿತೌಟ್ ಫರ್ಗಿವ್ನೆಸ್ ಡೋಂಟ್ ಕಮ್ ಟು ದ ಲಾರ್ಡ್ಸ್ ಟೇಬಲ್. ದೇವರಿಂದ ಒಂದು ಕ್ಷಮಾಪಣೆ ಹೊಂದಿಕೊಳ್ಳದೆ ನಾವು ಬರಬಾರ್ದು ಕರ್ತನ ಮೇಜಿನ ಮುಂಭಾಗಕ್ಕೆ. ನಮ್ಗೆ ನಮ್ಮ ಹೃದಯ ಗೊತ್ತಾಗತ್ತಲ್ವಾ? ಯಾರು ಹೇಳಕ್ಕಾಗಲ್ಲ. ನಾವು ವಿಶ್ವಾಸಿಗಳು ತುಂಬಾ ಚೆನ್ನಾಗಿ ದೇವರು ನಮ್ಮನ್ನು ನಡೆಸ್ತಾನೆ, ಚೆನ್ನಾಗಿ ಗೊತ್ತಾಗುತ್ತೆ ನಮ್ಗೆ ನಾನು ಏಸಪ್ಪ ಕ್ಷಮಿಸಿದಾನಪ್ಪ ಅಲ್ಲ. ಹಂಗಾದ್ ಗೊತ್ತಾದ್ಮೇಲೆ ಬಂದು ತಗೊಳ್ಬೇಕು, ದೇವ್ರಿಗೆ ಒಪ್ಪಿಸ್ಕೊಳ್ಬೇಕು. ಏಸಪ್ಪ ನಾನು ಕ್ಷಮಿಸು ಅಲ್ಲ, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ತಿರುಗಿ ಮಾಡಿದ್ರೆ ನನ್ ಬಲ ಕೊಡು ಏಸಪ್ಪ, ನಾನು ಮಾಡಲ್ಲ, ಗೊತ್ತಿದ್ದು ಮಾಡಲ್ಲ ಏಸಪ್ಪ, ನನ್ನೊಂದಿಗೆ ಯಾವಾಗಲಿದ್ದು ನೀನು ನಡೆಸು ಅಂತ. ದೇವರ ಆತ್ಮನ ಎಲ್ಲಕ್ಕಿಂತ ಹೆಚ್ಚಾದ ಒಂದು ಮುಖ್ಯವಾದ ಒಂದು ಕಾರ್ಯ ಏನ್ ಗೊತ್ತಾ ಪ್ರಿಯರೇ? ಟು ಗಿವ್ ದ ಕನ್ವಿಕ್ಷನ್ ಫಾರ್ ಎ ಬಿಲೀವರ್ ಅಬೌಟ್ ದ ಸಿನ್. ಪಾಪದ ಕುರಿತಾಗಿ ಪರಿಶುದ್ಧಾತ್ಮ ನಮ್ಮಲ್ಲಿ ಆ ಒಂದು ಮನವರಿಕೆ ಕೊಡ್ತಾರ. ಅದು ಮುಖ್ಯವಾದ ಕೆಲಸ ಪರಿಶುದ್ಧಾತ್ಮ ಮಾಡುವಂಥದ್ದು. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಯಾಕಂದ್ರೆ ನಾವು ಹೋಗಕ್ಕಾಗಲ್ಲ ಪರಲೋಕಕ್ಕೆ, ವೇಸ್ಟ್ ಅಲ್ವಾ? ಪರಿಶುದ್ಧಾತ್ಮನ ಒಟ್ಟಿಗೆ ಇರೋದು ಏನಕ್ಕೋಸ್ಕರವಾಗಿ? ಅದೆಲ್ಲ ಹೊರಾಂಗಣವಾಗಿ ನಾವೇ ಗಿಫ್ಟ್ ಕೊಟ್ಟಿದ್ದಾರೆ ದೇವರು, ದೇವರ ಆತ್ಮ. ನಮ್ಗೆ ಗೊತ್ತಿಲ್ಲ, ದೇವರ ಆತ್ಮ ಗಿಫ್ಟ್ ಕೊಟ್ಟು ನಮ್ಮನ್ನು ಉಪಯೋಗಿಸ್ತಾನೆ, ದೇವ್ರ ಮಹಿಮೆ ಆಗ್ತದೆ, ನಮಗೂ ಸಹ ದೇವ್ರ ಮಹಿಮೆ ಪಡಿಸ್ತಾನೆ, ದೇವ್ರು ನಮ್ಗೆ ಚೆನ್ನಾಗಿರ್ತಾನೆ, ಎಲ್ಲವೂ ಇದೆ ಪ್ರಿಯರೇ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಪವನ್ನ ಬಿಟ್ಟು ನೀತಿಯ ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂತದ್ದೇ ಪರಿಶುದ್ಧಾತ್ಮ ಮಾಡ್ತಾರೆ ದೇವರ ಆತ್ಮ. ನಾವು ಒಪ್ಪಿಸ್ಕೊಳ್ಬೇಕು. ಕೊನೆಯದಾಗಿ ನಾವು ಆತನ ಒಂದು ಕರ್ತನ ಮೇಜಿಗೆ ಮುಂಚಿತವಾಗಿ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಆತನು ನಮಗಾಗಿ ಪಟ್ಟಂತ ಆ ಒಂದು ಕಷ್ಟಗಳನ್ನ ನೆನೆಸುವರಾಗಿರಬೇಕು. ನೆನೆಸ್ಬಿಟ್ಟು ದುಃಖ ಪಡಬಾರ್ದು. ನೆನೆಸಿ ಏನ್ ಮಾಡ್ಬೇಕು? ಜೊತೆಗೆ ಕೃತಜ್ಞತೆ ಕಲಿಸ್ಬೇಕು, ಸ್ತೋತ್ರ ಮಾಡ್ಬೇಕು, ಸಂತೋಷವಾಗಿ ಬಂದು ತೆಗೆದುಕೊಳ್ಬೇಕು. ಅದಕ್ಕೊಂದು ವಚನ ನಾನು ಹೇಳ್ತೀನಿ, ಓದಿ. ಐಸಾಯ 50:6. ಯೆಶಾಯ 50ನೇ ಅಧ್ಯಾಯದಲ್ಲಿ 6ನೇ ವಚನ. 50ನೇ ಅಧ್ಯಾಯದಲ್ಲಿ 6ನೇ ವಚನ. ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು, ಮುಗಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಇದು ಯಾರ ಬಗ್ಗೆ ಹೇಳ್ತಾರೆ ನಮ್ಮೆಲ್ಲರೂ ಗೊತ್ತು ಅಲ್ಲ, ಏಸಪ್ಪನ ಬಗ್ಗೆ ಹೇಳುವಂತದ್ದು. ಈ ವಚನಗಳಲ್ಲಿ ನಾವು 3 ರೀತಿಯ ಅಂತ ಏಸಪ್ಪ ಯಾವ ತರ ಕಷ್ಟಪಟ್ರು, ನಮ್ಗಾಗಿ ವೇದನೆ ಪಟ್ರು ಅಂತ 3 ರೀತಿಯಾಗಿ ನಾವು ಇಲ್ಲಿ ನೋಡ್ತೇವೆ. ಓಕೆನಾ? ಅದ್ ಮೊದಲ ಏನಂತಾರೆ ಅಲ್ಲಿ? ಹೊಡೆಯುವವರಿಗೆ ಬೆನ್ನು ಕೊಟ್ಟು. ಯಾರು ಅವ್ನು ಹೊಡೆದಿದ್ದು? ಏಸಕ್ರಿಸ್ತನ. ಹೇಳಿ, ಯಾರು ಹೊಡೆದಿದ್ದು ಏಸಕ್ರಿಸ್ತನ? ಶಿಲ್ಬೆಗೆ ಹೋಗ್ಬೇಕಾದ್ರೆ ಯಾರು ಹೊಡೆದಿದ್ರೆ? ರೋಮನ್ಸ್ ಹೊಡೆದ್ರ? ನಾವು ಹೊಡಿಲಿಲ್ವಾ? ನನ್ನ ಸ್ವಂತ ಮಕ್ಕಳಾದ ಇಸ್ರೇಲ್ ಜನಗಳು ಅವನು ಅಲ್ವಾ? ನೀವು ನೋಡ್ಕೋದ್ರೆ, ನೀವು ಆ ಒಂದು ಪಿಕ್ಚರ್ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಭಯಂಕರವಾಗಿ ಹೊಡೆಯುವಂಥದ್ದು. ಇದರಲ್ಲಿ ಕೊಳ್ಳಲ್ಲಿ ಹೊಡಿತಾರಲ್ಲ, ಆ ಚಳಿ ಏಟು ತುಂಬಾ ಭಯಂಕರ. ಅದನ್ನ ನಾವು ನೆನೆಸುವರಾಗಿ. 2ನೇದಾಗ ಅಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ? ಕೂದಲು ಕೀಳುವವರಿಗೆ ಗಡ್ಡವನ್ನು ಹೂಡಿದೆನು. ಇಲ್ಲಿ ನೋಡಿ ಹೇಳ್ತಾರೆ, ಅಲ್ಲಿ ಎಷ್ಟು ಪೇನ್ಫುಲ್ ಆಗಿರ್ಬೇಕು ಪ್ರಿಯರ, ಅದೆಷ್ಟು ನೋವು ತರುವಂತದ್ದಾಗಿರ್ಬೇಕು ಅಲ್ವಾ? ಅದನ್ನ ಹೇಳಿದ್ರು, ಉಗಿದ್ರು, ಮೊಕ್ಕದ ಮೇಲೆ ಹೊಡೆದ್ರು, ಎಲ್ಲಾ ಕಾರ್ಯಗಳ ಮಾಡ್ಬೇಕಾದ್ರೂ ಸಹ ಆತ ಏನ್ ಮಾಡಿದ್ರು? ಸುಮ್ಮನೆ ಇದ್ರು ಅಲ್ವಾ? ಕೊನೆಯದಾಗಿ ಹೇಳ್ತಾರೆ, ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಹ್ಯೂಮಿಲಿಟಿ, ತನ್ನಂತ ತಗ್ಗಿಸಿಕೊಂಡನು. ಆತ ಏನು ಮಿಸ್ಟೇಕ್ ಮಾಡಲಿಲ್ಲ, ಒಂದು ತಪ್ಪು ಮಾಡಿ. ಇನ್ನೋಸೆಂಟ್, ಜೀಸಸ್ ವಾಸ್ ಇನ್ನೋಸೆಂಟ್. ಅವ್ರು ಇನ್ನೋಸೆಂಟ್ ಅಂತ ಅನೇಕರ ಬಾಯಲ್ಲೇ ದೇವರು ಆ ಸಮಯದಲ್ಲೇ ಸಾಕ್ಷಿಯಾಗಿ ಹೇಳ್ಬಿಟ್ರು. ಗೊತ್ತಲ್ವಾ? ಯಾರು ಹೇಳಿದ್ರೇನು? ಒಂದೇ ಒಂದು ಜೋರಾಗಿ ಇಲ್ಲ ಅಂತ ಕೈ ತೊಳ್ಕೊಂಡ ಶತಾಧಿಪತಿ ಅಲ್ವಾ ಹೇಳ್ತಾನಲ್ವಾ? ಈತ ನಿಜವಾಗೂ ದೇವಕುಮಾರನೇ, ಮನುಷ್ಯ ಕುಮಾರನೇ, ನಾವು ಅನ್ಯಾಯವಾಗಿ ಆತನ ಶಿಲ್ಬೆಗೆ ಹಾಕ್ಬೇಕು. ಆತನು ಅಷ್ಟು ತನ್ನನ್ನು ತಗ್ಗಿಸಿಕೊಂಡವನ. ಯಾರಿಗೋಸ್ಕರ ಪ್ರಿಯರೇ? ನಮಗೋಸ್ಕರ ಅಲ್ವಾ? ನಾವು ಚಿಕ್ಕದನ್ನೇ ಸಹಿಸ್ಕೊಳ್ಳೋದಿಲ್ಲ ಪ್ರಿಯರೇ. ವಿ ಹ್ಯಾವ್ ಟು ಬೇರ್ ಸ್ಮಾಲ್ ಥಿಂಗ್ಸ್ ಫಾರ್ ಅದರ್ಸ್. ನನಗಾಗಿ ಏಸಪ್ಪ ಅಷ್ಟು ದೊಡ್ಡ ತ್ಯಾಗ ಮಾಡಿದ್ರಲ್ಲ, ತನ್ನ ಜೀವವನ್ನೇ, ತನ್ನ ಮರಣ, ತನ್ನ ಒಂದು ರಕ್ತವನ್ನೇ, ಮಾಂಸವನ್ನೇ ನನಗಾಗಿ ಕೊಟ್ರಲ್ಲ. ಅದರಿಗೋಸ್ಕರ ಒಂದು ಸ್ವಲ್ಪ ಸಹಿಸ್ಕೋಗಲ್ರಿ? ಸಹಿಸ್ಕೊಳ್ಳಿಲ್ಲ ನಾವು ಅಲ್ವಾ? ಚಿಕ್ಕದು ಸಹಿಸ್ಕೊಳ್ಳೋದಿಲ್ಲ, ನಾವು ತಗ್ಗಿಸ್ಕೊಳ್ಳೋದಿಲ್ಲ. ದಯವಿಟ್ಟು ನಾನು ಹೇಳ್ತೀನಿ, ನಾವು ದೇವ್ರ ಮಕ್ಕಳಾಗಿದ್ದೇವೆ, ಇಲ್ಲಿ ಬಂದು ಕುಳಿತುಕೊಳ್ತೇವೆ ಅಂದ್ರೆ ನಾವು ಇಲ್ಲಿ ಕಲಿತು ನಮ್ಮನ್ನ ನಾವು ಒಪ್ಪಿಸಿಕೊಟ್ಟು ದೇವ್ರಿಗೋಸ್ಕರ ಜೀವಿಸೋದಕ್ಕಾಗಿ ಹೊರಗಡೆ ಹೋಗುವಂಥದ್ದು. ಹಲ್ಲೆಲೂಯಾ.
ಸುಮ್ಮನೆ ಬಂದ್ವಿ ಹೋದ್ವಿ ಅಂತಲ್ಲ. ಡೇ ಬೈ ಡೇ ದಿನ 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 ನಾವು ಆತನ ಸಾರೂಪ್ಯದಲ್ಲಿ ರೂಪಾಂತರಗೊಳ್ತಾ ಇರ್ಬೇಕು. ದಟ್ ಪರ್ಸೆಂಟೇಜ್ ಇಸ್ ವೆರಿ ಲೆಸ್. ಸ್ವಲ್ಪ ನಾವು ಸರಿ ಹೋಗ್ಬೋದು. ಒಂದೇ ಸಾರಿ ದೇವ್ರು ಮಾಡಕ್ಕೂ ಆಗಲ್ಲ. ಸ್ವಲ್ಪ ಮಾಡ್ತಾನೆ. ಅದಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು. ನಮ್ಮ ಮನುಷ್ಯನ ಬುದ್ಧಿನೇ ಹಂಗೆ ಅಲ್ವಾ? ಚಿಕ್ಕದಕ್ಕೆ ನಾವು ಬಿಡೋದೇ ಇಲ್ಲ. ದೊಡ್ಡದೇ ಬಂದ್ರೆ ನಾವು ಅಯ್ಯೋ ಬಿಡ್ತೀವಿ, ಚಿಕ್ಕದೇ ಬಿಟ್ಬಿಡ್ತೀವಿ. ಆ ಚಿಕ್ಕದೇ ನಾವು ದೊಡ್ಡ ಮಾಡೋದು. ಹಂಗೆ ನಾವು ದೇವರ ಸಹ ಪ್ರಿಯರೇ, ಚಿಕ್ಕದಕ್ಕೆ ಬಿಡ್ಬೇಡಿ. ಚಿಕ್ಕದಕ್ಕೆ ಅದಕ್ಕೆ ನಮ್ಗೆ ಸರಿ ಹೋಗ್ಬೇಕು. ಸ್ವಲ್ಪ ಸರಿ ಹೋಗ್ತಾ ಎಷ್ಟು ಅದ್ಭುತವಾಗಿ ದೇವ್ರು ನಮ್ಮನ್ನ ಅದನ್ನ ನಿತ್ಯಕ್ಕೆ ನಡೆಸ್ಬಿಡ್ತಾನೆ. ಇಲ್ಲ ಅಂದ್ರೆ ನಾವ್ ಎಲ್ಲೋಗ್ಬೇಕು ಗೊತ್ತಲ್ಲ ನಿಮ್ಗೆ? ಆಪೋಸಿಟ್ ಆಫ್ ಹೆವನ್ ಇಸ್ ವಾಟ್? ಅದು ಇಂಗ್ಲಿಷಾ? ಪರಲೋಕಕ್ಕೆ ವಿರುದ್ಧ ಪದ ಏನು? ನಾನೇ ಹೆಸರು ತಾನೆ ಕಾಣ ಬರ್ಬೇಕು. ಕರ್ನಾಟಕ ನೆನೆ ಮೇಲೆ ನಾವು ಕರ್ನಾಟಕ ರಾಜ್ಯೋತ್ಸವ ಮಾಡಿದೀವಿ. ಯಾವ ಮಾಡಿದ್ರಿ? ಗಾಳಿ ಮಾಡಿಸ್ತವ ಕನ್ನಡದ ಒಂದು ಇದೆ ಗೊತ್ತಾ? ಕನ್ನಡದಲ್ಲಿ ಏನ್ ಗೊತ್ತಾ? ಎಲ್ಲರೂ ಬಿಟ್ಕೊಂಡ್ಬಿಡ್ತಾರೆ. ಆ ತಮಿಳ ಬಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಮಾಡಿದ ಹಿಂದಿಯವ್ರ ಮಾಡಿದ ಕನ್ನಡ ಬಿಟ್ಕೊಡ್ಬಾರ್ದಲ್ಲ. ನಮ್ಮದು ಅನ್ನೋದು ಕೆಲವೊಂದಿದೆ ಅಲ್ವಾ? ನಾವು ಕರ್ನಾಟಕ ಪ್ರಜೆಗಳು ಕರ್ನಾಟಕಕ್ಕೆ ಇರ್ಬೇಕು. ಲೋಕದಲ್ಲಿ ನಾವೇನಾಗಿದ್ದೀವಿ? ಯಾತ್ರಿಕರಾಗಿದ್ದೀವಲ್ಲ, ಏನಾಗಿದ್ದೀವಿ? ನಾವು ಟ್ರಾವೆಲರ್ಸ್ ಆಗಿದ್ದೀವಿ. ಆದ್ರೆ ನಿತ್ಯಕ್ಕೆ ಇರುವಂತ ಪರಲೋಕ ನಮ್ಮ ಏನಾಗಿದೆ? ನಿವಾಸಿ ತಾಣ ಅಲ್ವಾ? ನಮ್ಮ ಸ್ವಂತ ತಾಣ. ಏನಂತ ಸಿಟಿಸನ್ ಅಲ್ವಾ? ನಾವು ಯಾರ ಸಿಟಿಸನ್ ಆಫ್ ಹೆವೆನ್ ಅಲ್ವಾ? ಆದ್ರೆ ಈ ಲೋಕದಲ್ಲಿ ಇರ್ಬೇಕಾದ್ರೆ ಕೆಲವೊಂದು ಕಾರ್ಯಗಳನ್ನ ನಾವು ಮಾಡ್ಬೇಕು. ಅರ್ಥ ಆಗತ್ತಲ್ಲ? ಯಾಕಂದ್ರೆ ನಾವು ತಟಸ್ಥ ಮನೋಭಾವ ಉಳ್ಳವರು, ತುಂಬಾ ಸಹಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ನಮಗೆ ಹೇಳ್ತಾರೆ, ಇವಾಗ ಕನ್ನಡ ரொம்ப நல்லவங்க, எவ்வளோ பண்ண கூட ಭಯಂಕರ. ಏಸು ಕ್ರಿಸ್ತನ ಮಕ್ಕಳು ಆಗಿದ್ರು ಕನ್ನಡದವರಾಗಿ ಇಟ್ಕೋಬೇಕು. ನಾವೇನ್ರಿ ವಾಚನಾಗಿಂದ ಬೇರೆಯವ್ರನ್ನ ದ್ವೇಷ ಮಾಡಬಾರ್ದು. ತಪ್ಪಾಗ ನಾನು ಅರ್ಥ ಮಾಡ್ಕೊಬಿಡಿ. ಓಕೆ ಮಾಡಬಾರ್ದು. ಅಂದ್ರೆ ನಾವು ಇಟ್ಕೊಂಡ್ಬಿಡ್ತೀವಿ ಆ ಮನೋಭಾವನೆ. ಇನ್ನೊಂದಿನ ನಾವು ಏಸಪಾತು ಕೂಡ ಸರಿ ಇಲ್ಲ. ನಾವು ನೋಡಿದೀವಿ ಹೇಳ್ತೀವಲ್ಲ, ಐ ಲವ್ ಕಮಿಡಿಯನ್ಸ್ ಬಿಕಾಸ್ ದೇ ಹ್ಯಾವ್ ದ ಝೀಲ್ ಫಾರ್ ದ ಲಾರ್ಡ್. ಯಾರಿಗೂ ಇಲ್ಲ ಗೊತ್ತಾ ನಿಮ್ಗೆ? ಎಷ್ಟು ಚೆನ್ನಾಗಿ ಅವ್ರು ಮಾಡೋದ ಸೇವೆ ನಾವು ಕಾಣ್ದವ್ರು ಮಾಡಲಾಗ್ತೀವಿ. ಆದ್ರೆ ಯಾಕೆ ಗೊತ್ತಾ? ಇದನ್ನ ಬದಲಾಯಿಸ್ಕೋಬೇಕು ನಮ್ಮ ಸ್ವಭಾವನ. ಲೋಕದಲ್ಲಿ ಹಂಗೆ ಇದೀವಲ್ಲ ನಾವು, ಅದಕ್ಕೋಸ್ಕರ ಏಸಪ್ಪರಲ್ಲಿ ಹಂಗೆ ಇದೀವಿ. ತಟಸ್ಥ ಮನೋಭಾವನೆ ದೊಡ್ಡದು ತಗೊಂಡ್ಬೇಕು. ಹೆಂಗ್ ಗೊತ್ತಾ? ಬಿಳ ಹೊಡಿತಾರೆ ಗೊತ್ತಾ ನಿಮ್ಗೆ? ಇದಕ್ಕೆ ಟ್ರೈನ್ಗೆ ಸೈಕಲ್ಗೆ ದೊಡ್ಡ ತಗೊಂಡು ಹೊಡಿತಾ ಇರ್ಬೇಕಂತ ಹೊಡಿ ಆವಾಗ ಒಂದು ಬುದ್ಧಿ ಬಣ್ಣ ತಪ್ಪು ಪ್ರಿಯ ಅಲ್ವಾ? ಕೆಲವು ಮಾಡ್ಬೇಕಲ್ವಾ? ಏಸಪ್ಪನಾಗಿ ಎದ್ದೋಡ್ಬೇಕು ನೋಡಿ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಂದು ಬೇರೆಯವರೆಲ್ಲ ಸರಿ ಮಾಡ್ತಾರಲ್ರಿ. ಯಾಕೆ ನಮ್ಮ ಮಕ್ಕಳು ಮಾಡ್ಬಾರ್ದು? ನಮ್ಮ ಕನ್ನಡ ಮಕ್ಕಳು ಎದ್ದೋಳಲ್ಲ. ನಮ್ಮ ಕನ್ನಡ ಮಕ್ಕಳು ಮುಂದೆ ಬರಲ್ಲ. ಯಾಕೆ ಹೇಳಿ? ಅದೇ ಭಾವನೆ, ಅದೇ ಮನಸ್ಸು, ಅದೇ ಸ್ವಭಾವ ನಾವು ಸಭೆ ಒಳಗೆ ತೋರಿಸ್ತಾ ಇದ್ದೀವಿ. ವಿ ಹ್ಯಾವ್ ಟು ಶೈನ್ ಫಾರ್ ದ ಲಾರ್ಡ್. ನಾವು ಈ ಲೋಕಕ್ಕೆ ಶೈನ್ ಆಗೋದು ಬೇಡ, ಏಸಪ್ಪಗೆ ಶೈನ್ ಆಗ್ಬೇಕು. ಆವಾಗ ನಮ್ಮ ಮನಸ್ಸುಗಳು, ನಮ್ಮ ಆಲೋಚನೆಗಳು, ನಮ್ಮ ಒಂದು ಆಟಿಟ್ಯೂಡ್ಗಳು, ಸ್ವಭಾವಗಳು ಬದಲಾಗಬೇಕು. ಯಾರ ನೆಕ್ಸ್ಟ್ ಇಯರ್ ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀರಾ? ಚಿತ್ರ ಏನ್ ಮಾಡಬೇಡ. ಅದೆಲ್ಲ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ. ಅದೆಲ್ಲ ಮನ್ಸಲ್ಲಿ ಇರ್ಬೇಕು. ನಾನು ಭಾರತೀಯ, ನಾನು ಕನ್ನಡದವನು, ನಾನು ಕರ್ನಾಟಕದವನು ಇದ್ರೆ ನಾವು ಚೆನ್ನಾಗಿ ನಮ್ಮ ಕರ್ನಾಟಕ ದೇಶದ ರಾಜ್ಯವನ್ನು ಇಟ್ಕೊಳ್ತೀವಿ. ಭಾರತ ದೇಶವನ್ನು ಚೆನ್ನಾಗಿ ನೋಡ್ಕೊಳ್ತೀವಿ. ಭಾರತೀಯರನ್ನ ಪ್ರೀತಿಸ್ತೀವಿ. ಇರೋದ ಅದೇ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಯಪ್ಪ ಎಲ್ಲಂದ್ರೆ ಅಲ್ಲಿ ಮುಗಿಯೋದೆ ಯಾರು ನಮ್ಮ ಆಸ್ತಿ. ನಾನು ನಮ್ ಕಾಂಪೌಂಡ್ ಆದ್ರೆ ಕ್ಲೀನು, ಬೇರೆ ಕಾಂಪೌಂಡ್ ಕಸ. ಅದು ಮಾಡೋದು ಬೇಡ. ಅರ್ಥ ಆಗತ್ತಲ್ಲ? ಯಾಕೆ ನಾನು ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ದೇವರಲ್ಲಿ ನಾವು ಆತನ ಮಕ್ಕಳಾಗಿ ಬಲವಾಗಿ ನಿಲ್ಬೇಕಂದ್ರೆ ನಮ್ಮ ಸ್ವಭಾವಗಳು ಬದಲಾಗಬೇಕು, ನಮ್ಮ ಮನಸ್ಸುಗಳು ಬದಲಾಗಬೇಕು, ನಮ್ಮ ಒಂದು ಆಲೋಚನೆಗಳು ಬದಲಾಗಬೇಕು. ಬೇರೆಯವ್ರನ್ನ ಪ್ರೀತಿಸುವಂತ ಮಕ್ಕಳಾಗಿರ್ಬೇಕು ನಾವು ದೇವ್ರ ಮಕ್ಕಳು. ಅದೇ ಸಮಯದಲ್ಲಿ ನಮಗೆ ಇರುವಂತಹ ಹಕ್ಕುಗಳನ್ನಾಗ್ಲಿ ರೆಸ್ಪಾನ್ಸಿಬಿಲಿಟಿ ಬಿಡಬಾರ್ದು.
ನಾವು ಕರ್ತನ ಮೇಜಿನ ಮುಂದೆ ಬರ ಮುಂಚಿತವಾಗಿ ಯಾವ್ದನ್ನ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಮರಣವನ್ನ ನಾವು ಯೋಚನೆ ಮಾಡುವವರಾಗಿ ಬಂದು ತೆಗೆದುಕೊಳ್ಬೇಕು. ನಾನು ಯಾವ್ದಾ ಪಾಪಕ್ಕೆ ರಿಪೆಂಟ್ ಆಗಿಲ್ಲ ಅಂದ್ರೆ ರಿಪೆಂಟ್ ಆಗಿ ನಾವು ತೆಗೆದುಕೊಳ್ಬೇಕು ಪ್ರಿಯರೇ. ನಾನು ಕ್ಷಮಾಪಣೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಬಂದು ತೆಗೆದುಕೊಳ್ಳಲೇಬಾರದು. ದೇವರ ಕ್ಷಮಾಪಣೆ ತೆಗೆದುಕೊಂಡವರಾಗಿ ಬಂದು ತೆಗೆದುಕೊಳ್ಬೇಕು. So in the Lord's Supper is a time of memorial, a time of proclamation, a time of communion. ಇದು ಎಂತ ಒಂದು ಸಮಯ ಅಂದ್ರೆ ನಾವು ಜ್ಞಾಪ ಮಾಡಿಕೊಳ್ಳುವಂತಹ ಸಮಯ, ಘೋಷಿಸುವಂತಹ ಸಮಯ, ಮತ್ತೆ ನಾವೆಲ್ಲರೂ ಸೇರಿ ಬಂದು ಆತನ ಒಂದು ಮೇಜಿನಲ್ಲಿ ಭಾಗವಹಿಸುವಂತಹ ಸಮಯ ಆಗ್ತದೆ. ದೇವರು ಮಾಡಿದಂತಹ ಒಂದು ಮನುಷ್ಯನ ರಕ್ಷಣೆಗೆ ಮಾಡಿದಂತಹ ಒಂದು ರಕ್ಷಣಾ ಕಾರ್ಯವಾಗಿ ಪ್ಲಾನ್ ಆಫ್ ಸಾಲ್ವೇಷನ್ ಅಂತಾರೆ. ಈ ಒಂದು ಯೋಜನೆಯಾಗಿ ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ 1 ನಿಮಿಷ ಕಾಲ ನಿಮ್ಮನ್ನೇ ಒಪ್ಪಿಸಿಕೊಡಿ. ಏಸಪ್ಪ, ನೀನು ನಂಗಾಗ ಅಷ್ಟೊಂದು ಮಾಡಿದ್ಯಲ್ಲ, ನಾನು ಸರಿ ಹೋಗ್ಬೇಕು ಏಸಪ್ಪ. ಪರಿಶುದ್ಧಾತ್ಮ ಸಹಾಯ ನನಗೆ ಕೊಡು. ಐ ಹ್ಯಾವ್ ಟು ಕರೆಕ್ಟ್ ಮೈ ಸೆಲ್ಫ್ ಲಾರ್ಡ್. ಐ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಸಿನ್ ಲಾರ್ಡ್. I should not continue the same sin, Lord. I should not be in the sin, Father. ನೀನು ದ್ವೇಷಿಸುವಂತ ಇಷ್ಟಪಡದೇ ಇರುವಂತ ಕಾರ್ಯಗಳನ್ನ ಮಾಡಬಾರದು ಅಂತ ಹೇಳಿ ಪ್ರಿಯರೇ. Say in your mind and your hearts. ನೀವು ಯಾರಿಗೂ ನೀವು ಭಯಪಡೋದು ಬೇಡ, ಆ ಕಡೆ ನೋಡೋದು ಬೇಡ ಪ್ರಿಯರೇ. ನಿಮ್ಮನ್ನ ದೇವರ ಆತ್ಮ ನೋಡ್ತಾ ಇದ್ದಾರೆ. God is watching you. ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ಇಲ್ಲ ಏಸಪ್ಪ, ನಾನು ಇನ್ನು ಮುಂದೆ ಆ ಪಾಪ ಮಾಡದಂತೆ ನನ್ನ ತಡೆ ಮಾಡಿ ನನಗೆ ಬಲ ಕೊಡು, ಹೊರಗಡೆ ಬರಲೇಬೇಕು ಏಸಪ್ಪ ಅಂತ ಕೇಳ್ತೀಯ. ಲೋಕವೇ ಇಷ್ಟಪಡದೇ ಇರುವಂತದ್ದು, ಈ ಒಂದು ಸರ್ಕಾರದ ಒಂದು ಆ ಕಾನೂನುಗಳೇ ಸರಿ ಇಲ್ಲ ಅನ್ನುವಂಥದ್ರಲ್ಲಿ ನಾನು ಇರ್ಬೋದಾ ದೇವರ ಮಗನಾಗಿ? Can I be in that sin? ತಪ್ಪು ಮಾಡ್ತಾ ಇದ್ದೀನಿ ದೇವ, ಕ್ಷಮಿಸು ನನ್ನ ಅಂತ ಕೇಳಿದ್ದೀಯಲ್ಲ. God is faithful, He will forgive you. ಆತ ನಂಬಿಗಸ್ತನಿಂದ ನಿಮ್ಮನ್ನು ಆತನ ಕ್ಷಮಿಸ್ತಾನೆ. ನಮ್ಮನ್ನ ಕ್ಷಮಿಸೋದಕ್ಕಾಗಿ ಆತನ ಜೀವ ಕೊಟ್ಟ ಆತನಾಗಿದ್ದಾನೆ. ನಾವು ಪಾಪದಲ್ಲಿ ಇರಬಾರ್ದು, ಆ ಗಿಲ್ಟಿ ಇರಬಾರ್ದು ಅಂತಾನೆ ಆತನ ನಮಗಾಗಿ ಜೀವ ಕೊಟ್ಟಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ವರ್ಷಿಪ್ ಯು ಫಾದರ್. ಗ್ಲೋರಿ ಬಿ ಟು ಯುವರ್ ಮೈಟಿ ನೇಮ್ ಫಾದರ್. ಪರಿಶುದ್ಧನೇ ಸರ್ವೋತ್ತಮನೇ ಅಪಾಪಿತನೇ ನಾವೆಲ್ಲರೂ ತಗ್ಗಿಸಿ ಒಪ್ಪಿಸಿಕೊಡುತ್ತೇನೆ. ದೇವಾ, ನೀನು ಕರ್ತನೆ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಿ. ಹೌದು ರಾಜ, ನೀವು ನಮಗಾಗಿ ಕೊಟ್ಟಿರುವಂತಹ ಒಂದು ಜೀವಕ್ಕೆ ಬೆಲೆ ಕೊಡುವಂತೆ ಅಪ್ಪ, ನಿನ್ನ ಅಮೂಲ್ಯವಾದ ರಕ್ತಕ್ಕೆ ನಾವು ಬೆಲೆ ಕೊಡುವಂತೆ ಅಪ್ಪ, ನಾವು ನಿನ್ನ ಒಂದು ಕರ್ತನೆ ಮೇಜಿನ ಮುಂಭಾಗಕ್ಕೆ ಬರಬೇಕಾದ್ರೆ, ನಿನ್ನ ಒಂದು ಕರ್ತನೆ ಹೌದು ರಾಜ ಭೋಜನದಲ್ಲಿ ಪಾಲು ತೆಗೆದುಕೊಳ್ಬೇಕಾದ್ರೆ ನಮ್ಮನ್ನ ನಾವು ನಿನಗೆ ಒಪ್ಪಿಸಿಕೊಟ್ಟವರಾಗಿ ನಿನ್ನ ಮರಣವನ್ನು ನೆನೆಸುವಂತ ಮಕ್ಕಳಾಗಿ, ಹೌದು ದೇವ ರಾಜ, ನಾವು ಕರ್ತನೆ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ ಹೊಂದಿಕೊಂಡಂತ ಮಕ್ಕಳಾಗಿ ತೆಗೆದುಕೊಳ್ಳುವಂತೆ ಕಾರ್ಯ ಮಾಡು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನೀನು ಎಷ್ಟು ಒಳ್ಳೆಯದು ರಾಜ. ನಮ್ಮನ್ನು ಕೈ ಬಿಡದೆ ಕಾಯುವಂತ ದೇವರಪ್ಪ. ನೀನು ನಮ್ಮ ಒಂದು ಕಾಲಕ್ಕೂ ತಿರಸ್ಕರಿಸುವುದಿಲ್ಲ, ಬಿಟ್ಟುಕೊಡುವುದಿಲ್ಲ ಕರ್ತನೆ. ಅಪ್ಪ, ನೀನು ಈ ಕರ್ತನೆ ನಮ್ಮೊಟ್ಟಿಗೆ ಇಟ್ಟು ಕರ್ತನೆ ಕಾರ್ಯ ಮಾಡಪ್ಪ. ಹೌದು ರಾಜ, ನಾವು ಕರ್ತನೆ ನಿತ್ಯದಲ್ಲಿ ಕರ್ತನೆ ಪರಲೋಕದಲ್ಲಿ ನಮ್ಮ ಮುಂದೆ ಬಂದು ನಿಲ್ಬೇಕಾದ್ರೆ ಅಪ್ಪ, ಯಾವ ಕಲಂಕವಿದೆ ನಿರ್ದೋಷಿಗಳಾಗಿ ಹೌದು ರಾಜ ಬಂದು ನಿಲ್ಲುವಂತೆ ಕರ್ತನೆ ಕಾರ್ಯ ಮಾಡಬೇಕಪ್ಪ ಏಸಪ್ಪ. Thank you Lord, thank you Lord, thank you Jesus, hallelujah. We praise you Father. ಏಸಪ್ಪ, ನಿನಗೆ ಮಹಿಮೆ. ನಿನ್ನ ಒಂದು ಕರ್ತನೆ ರಕ್ತಕ್ಕಾಗಿ, ನಿನ್ನ ಒಂದು ಕರ್ತನೆ ಹೌದು ರಾಜ ಮಾಂಸಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಜೀವಕ್ಕಾಗಿ ನಿನಗೆ ಸ್ತೋತ್ರ. ನಮಗಾಗಿ ಪುನಃ ಎದ್ದೆಲ್ಲ ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ತಿರುಗಿ ಬರುತ್ತೆಲ್ಲ ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ, ನಮ್ಮನ್ನು ಕರೆದುಕೊಂಡು ಹೋಗುತ್ತೆಲ್ಲ ನೀನು ಕಡೆಯೇ ನಾವು ಇರಬೇಕೆ ಹೇಳಿದ್ಯಲ್ಲ. ಹಾಲೆಲೂಯಾ, ನಿನಗೆ ಸ್ತೋತ್ರ ಮಹಿಮೆ ರಾಜ, ಮಹಿಮೆ ಏಸಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ವರ್ಷಿಪ್ ಯು ಫಾದರ್ ಗಾಡ್. ಥ್ಯಾಂಕ್ ಯು ಫಾದರ್. ಪರಿಶುದ್ಧನೇ ನಿನಗೆ ಸ್ತೋತ್ರ ರಾಜ. ಕರ್ತನಾದ ಯೇಸು ತಾನು ಇಳಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸಾಕ್ಷವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ, ಅಪ್ಪ ಪಿತನೇ, ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ.
ರಾಜ, ನಾವು ಸಭೆಯಾಗಿ ಕರ್ತ, ನೀನು ನಮ್ಮ ಒಂದು ಕರ್ತನೆ ಶಿರಸ್ಸಾಗಿದ್ದಿ, ನಾವು ನಿನ್ನ ಅಂಗಗಳಾಗಿದ್ದೇವೆ, ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಏಸಪ್ಪ, ನಾವು ನಿನ್ನ ಕುರಿಗಳಾಗಿದ್ದೇವೆ ರಾಜ. ನಾವೆಲ್ಲರೂ ಒಟ್ಟಾಗಿ ಬಂದು ನಿನ್ನ ಒಂದು ಕರ್ತನೆ ಹೌದು ರಾಜ, ಮೇಜಿನಲ್ಲಿ ಪಾಲು ತೆಗೆದುಕೊಳ್ಬೇಕಾದ್ರೆ ನೀವು ನಿನ್ನ ಮಕ್ಕಳೊಟ್ಟಿಗಿದ್ದು ಕರ್ತನೆ ಹೌದು ರಾಜ. ಹಲ್ಲೆಲೂಯಾ. ನಾವು ಮಹಿಮೆ ಆಗುವಂತೆ ಕಾರ್ಯಗಳನ್ನ ಮಾಡು. ನಾವು ಲೋಕಕ್ಕೆ ಬೆಳಕಾಗಿರ್ಬೇಕು ಏಸಪ್ಪ, ಈ ಭೂಮಿ ಉಪ್ಪಾಗಿರ್ಬೇಕು. ಆ ರೀತಿಯಾಗಿ ನಮ್ಮನ್ನ ಕರ್ತನೆ ಆಶೀರ್ವದಿಸು. ನಿನ್ನ ಒಂದು ಕರ್ತನೆ ಅಪ್ಪ ರಕ್ತವನ್ನ ಹೌದು ರಾಜ, ಮಾಂಸನ ಸೂಚಿಸುವಂತ ಈ ಒಂದು ರೊಟ್ಟಿಯ ದ್ರಾಕ್ಷಾರಸನ ಆಶೀರ್ವದಿಸಿ ನಮಗೆ ಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನಾತ್ಮಕವಾಗಿ ಇಟ್ಕೊಳ್ಳೋಣ. ಏನೇನು ಕಷ್ಟ ಬಂದರು ನನಗೆ ಚಿಂತೆ ಇಲ್ಲ, ಏನೇನು ಕಷ್ಟ ಬಂದರು ನನಗೆ ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾನು ಹೋಗಲಾರೆ, ಪರಿಶುದ್ಧನೇ ಸರ್ವೋತ್ತಮನೇ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಯಾರಾದರೆ ಮೊದಲುಗೊಂಡು ಈವರೆಗೂ ನಮ್ಮ ನಡೆಸಿಕೊಂಡು ಬಂದಿರ ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಏಸಪ್ಪ, ನಮ್ಮನ್ನು ಕರ್ತನಿಂದ ಮಕ್ಕಳಾಗಿ ಮಾಡಿಕೊಂಡು ನಮಗಾಗಿ ಜೀವ ಕೊಟ್ಟು ಏಸಪ್ಪ ಹೌದು ರಾಜ, ನಾವು ನಿನ್ನ ಜೀವಿಸಬೇಕೆಂದು ಆಸೆ ಪಡುತ್ತಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಮುಂದಿನ ವಾರದಲ್ಲ, ಮುಂದಿನ ದಿನಗಳ ಕರ್ತನೆ ನಾವು ನಿನ್ನಲ್ಲಿ ಬಲವಾಗಿ ನಿಲ್ಲುವಂತೆ ನಮ್ಮಲ್ಲಿ ಶುದ್ಧ ಹೃದಯವನ್ನ ಕರ್ತನೆ ನಮ್ಮ ನೂತನ ಪಡಿಸಿ ನಮ್ಮನ್ನು ನಡೆಸಿಕೊಡಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಪ್ರತಿಯೊಂದು ಕುಟುಂಬದಲ್ಲೂ ನೀನು ರಾಜ್ಯನ ಒಡೆಯನಾಗಿದ್ದುಕೊಂಡು ಆಲೋಚನಾ ಕರ್ತನಾಗಿದ್ದುಕೊಂಡು ಸಮಾಧಾನ ಪ್ರಭುವಾಗಿದ್ದು ಆ ಮಕ್ಕಳಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಕೊಡುವಂತ ಯೋಗ ಹೀರಾಗಿದ್ದುಕೊಂಡು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನನ್ನ ಮನವೇ ನಮ್ಮ ಕರ್ತಾರ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪರಿಶುದ್ಧಾತ್ಮ ಅನುಗ್ರಹವೇ ಸಹವಾಸವು ಸಹಾಯವು ಸದಾಕಾಲ ನೆಲೆಟ್ಟಿರಲಿ. Let Jesus bless you and your family abundantly.